ಹಲೋ. ಫೋನ್ ಹತ್ತಂದ್ರು ತಡಿ ಒಂದ್ ಸೆಕೆಂಡ್. ಫೋನ್ ಹತ್ತಂದ್ರ ಫೋನ್ ಫೋನ್ ಹಲೋ. ನಿಂದ ಆವಾಜ್ ಏನೋ ಕೇಳಿಸೋಲ್ದಾಗಿತ್ತು. ಕುಯ್ 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 ಅನ್ಲಿವತ್ತಿತ್ತು. ನನಗೂ ಏನ್ ಕೇಳಿಸ್ತಾ ಇರ್ಲಿಲ್ಲ. ಕಟ್ ಮಾಡಸ್ ತಡಿ ಒಂದ್ ಸೆಕೆಂಡ್ ಮತ್ತೊಮ್ಮೆ. ಈ ಕರೆಕ್ಟ್ ಅದ ಇಲ್ಲ ಹೆಂಗ? ಕರೆಕ್ಟ್ ಇದೆ ಹೇಳಿ. ಕರೆಕ್ಟ್ ಇದೆ ಅಲ್ಲ, ಕರೆಕ್ಟ್ ಅದ. ಕರೆಕ್ಟ್ ಅದ. ಇವ್ ಕೋಚಿಂಗ್ ಕ್ಲಾಸಸ್ ಭಾರಿ ನಡೆದಿರ್ಬೇಕನ್ಸ ನಂಗೊಂದ್ ಮಟ್ಟಿಗೆ. ಬೆಂಗಳೂರು ಭಾಷೆ, ಧಾರವಾಡ ಭಾಷೆ. ಅಲ್ಲಿ ಕಾಗ್ನಿಸೆಂಟ್ ನಾಗ ಕೆಲಸ ಮಾಡೋ ಟೈಮ್ನಾಗ ಬಾಜುಕಿನವನು ಹುಬ್ಳಿ ಧಾರವಾಡದವನ ಇದ್ದವ ಮಂಚ. ಅವನಿಗೆ ಎರಡೂ ಭಾಷೆ ಬರ್ತಿತ್ತು. ಅವನಿಗೆ ಏನ್ರಿ ಭಾರಿ ಮಾತಾಡ್ತಿರಲ್ರಿ ಅಂತ ನಾ ಹಿಂಗೆ ಗೊತ್ತಿಲ್ಲ. ಇದು ಸ್ಕೀಮ್ ಕಾನ್ಜಿನೆಂಟಲ್ ಅಂದ್ರೆ ಏನಿದೆ? ಕಾನ್ಜಿನೆಂಟಲ್ ಅಂದ್ರೆ ಕಾಂಜಿನೆಂಟಲ್ ಈಗೇನೋ ಅಂದೆ ಅಲ್ಲ, ಕಾನ್ಜಿನೆಂಟಲ್ ದಾಗಿದ್ದ ಒಬ್ಬ ಅಂತ ಅಂದಿಲ್ಲ ನಿನ್ ಫ್ರೆಂಡ್ ಹುಬ್ಳಿ ಧಾರವಾಡದವ್ರ. ನಿಮ್ ಮಾನ್ಯತೆ ಟೆಕ್ ಪಾರ್ಕ್ಲಿಂದ ಕಾರ್ಲೆ ಬರ್ಲಿಗತ್ತೀನಿ ಅಂತ ಹೇಳ್ಸಿದ್ರಲ್ಲ ಅವ್ರೇ ಮಂದಿ. ಅವರ ಮಂದಿನ ಈ ಬೆಂಗಳೂರು ಟೀಮ್ ಅವ್ರ ಅಲ್ಲಿ ಅಮೌಂಟ್ ಹಿಡ್ಕೊಂಡ್ ಕೂತವ್ರ ಅವ್ರ ನಿನ್ ಮ್ಯಾಲ ಒಂದ್ ಲೇಯರ್ ಇರ್ತದ, ಅವ್ರ ಮ್ಯಾಲ ಅವ್ರ ಲೇಯರ್ ಹಿಂಗ. ಅವ್ರ ಮ್ಯಾಲ ಮತ್ ಡೆಲ್ಲಿನಾಗ ಮತ್ ಬೇರೆ ಕಡೆ ಲೇಯರ್ಸ್ ಇರ್ತಾವ ಹಿಂಗ. ಡಿಫ್ರೆಂಟ್ ಲೇಯರ್ಸ್ ಇರ್ತಾವ. ಒಬ್ರು ನನ್ ಪೈಕಿದವ್ರು ಇರ್ತಾರ, ಒಬ್ರು ಅವ್ರ ಪೈಕಿದವ್ರು ಇರ್ತಾರ. ಅದು ಇಲ್ಲೇ ಇರ್ತಾರ ಧಾರವಾಡನಾಗ, ಇಲ್ಲೇ ಕರ್ನಾಟಕನಾಗ ಬಾಳ ಮಂದಿ ಅದಾರ ಅಸೋಸಿಯೇಷನ್ ಬೇಕಂತ ಹೇಳಿ. ಈ ಬಿಜೆಪಿ ಪಾರ್ಟಿದವ್ರು ಒಬ್ರು ಧಾರವಾಡ ಹುಬ್ಳಿ ಧಾರವಾಡದವ್ರು ಒಬ್ರು ಕಾಂಟ್ಯಾಕ್ಟ್ ಸಿಕ್ಕದ್ ನಂಗ. ಅವರ ಫ್ರೆಂಡ್ ರಿಕ್ವೆಸ್ಟ್ ಕಳ್ಸಾರ ನಂಗ ಹುಬ್ಳಿ ಧಾರವಾಡದಾರ ಈ ವಿಷಯ ಬಗ್ಗೆ ಮಾತಾಡ್ಲಿಕ್ಕೆ. ಏನ್ ಕಾಂಟ್ಯಾಕ್ಟ್ ಕಳ್ಸಾರ? ಮತ್ ಪೊಲೀಸ್ ಗಿಲೀಸ್ ಹಿಡಿಬೇಡಪ್ಪ, ಮತ್ ಅವರು ಬಿಜೆಪಿ ಅಲ್ಲಿ ಕನೆಕ್ಷನ್ ಇರ್ತದ, ಮತ್ ಮಾತಾಡು ಅಂತ ಹಿಂಗ ಬೇಸಿಕಲಿ. ನಿಮ್ಗೆ ಗೊತ್ತವಲ್ಲ ಇವ್ ಹೆಂಗ್ ಸಾಲ್ವ್ ಮಾಡ್ತಾರ ಅಂತ ಹೇಳಿ. ಪೊಲೀಸ್ ಡೈರೆಕ್ಟ್ ಯಾರು ಕಾಂಟ್ಯಾಕ್ಟ್ ಮಾಡಂಗಿಲ್ಲ, ಫಸ್ಟ್ ಬಗೆಹರಿಸ್ಕೋತಾರ. ಗೊತ್ತಿಲ್ಲ, ಫಸ್ಟ್ ಒಳಗಿನ ಒಳಗ್ ಬಗೆಹರಿಸ್ಕೋತಾರ. ಆಗ್ಲಿಲ್ಲಪ್ಪ ಅಂದ್ರೆ ಪೊಲೀಸ್ ಕರಿತಾರ. ಹಿಂಗದು ಬಿಟ್ವೀನ್ ಪಾರ್ಟೀಸ್ ಆದಾರನ ಲಫಡ ಆದಾರನ ಹಿಂಗಿರ್ತದ ಅಲ್ಲಿ ಬೇಸಿಕಲಿ. ವಿತಿನ್ ಪಾರ್ಟಿ ಬಿಜೆಪಿ ಆ ಕಡೆ ಬೇರೆ, ಈ ಕಡೆ ಬೇರೆ. ಎಷ್ಟೋ ಜಾಗ ಕಡೆ ಬಿಜೆಪಿನೂ ಇಲ್ಲ, ಕಾಂಗ್ರೆಸ್ ಇಲ್ಲ, ಏನೂ ಇಲ್ಲ, ಸುಳ ಶುಂಠಿ ಏನೂ ಇಲ್ಲ. ನಿಮ್ ಯಾವ ಸಮಾಜ ಲಫಡ ಬ್ಯಾಡ್ರಿ ಅಂತಾರ ಅವ್ರು ಹಿಂಗ. ನೀ ಏನಂದಿಪ್ಪ, ನೀ ಒಂದ್ ಕಾಲಿಗೆ ಏನಂದಿ ಗೊತ್ತನ? 3 ಸುಳಿ ಅಂತಂದಿ ಅಡ್ವೊಕೇಟ್. ಅಲ್ಲಿನ ಟೀಮ್ದವರು ಕಾಲ್ ನಂದು ಎಲ್ಲಾ ಡಿಸ್ಕಷನ್ ತಿಳ್ಕೊಂಡು ಅವ್ರು ಹೇಳಿರ್ತಾರ ನಿನಗ ಈ ವರ್ಡ್ ಯೂಸ್ ಮಾಡು, ಅಥವಾ ನೀನ ಅನಾಲಿಸಿಸ್ ಮಾಡಿ ಅನ್ಲಿಕತ್ತೀವೋ. ಹಂಗಿಲ್ಲ, ನೀ ಅವ್ರ ಹೆಸರು ನಾಮಕರಣ ಮಾಡೋರು ಬೇರೆ ಇರ್ತಾರಲ್ಲಿ. ನಮ್ಗ್ ಗೊತ್ತದ ಹೆಂಗ್ ಮಾಡ್ತಾರ ಅಂತ ಹೇಳಿ ನಾಮಕರಣ. ನನ್ನ ಹೆಸರು ಇಲ್ಲಿ ಪಪ್ಪ ಕಡೆ ಸೈಡ್ ಸಾವನ್, ಮದರ್ ಸೈಡ್ ರಾಘವೇಂದ್ರ. ಹಿಂಗ ಇಲ್ಲ ಮನಿನಾಗ ಇದ್ರೋಗ ಪಾರ್ಟೀಸ್ ಬಾಳ, ಬಡವರಿನಾಗ ಬಾಳ ಪಾರ್ಟೀಸ್ ಅವ. ಕಾಂಗ್ರೆಸ್ ಪಾರ್ಟಿ ಅದ, ಬಿಜೆಪಿ ಪಾರ್ಟಿ ಎರಡೂ ಹಿಂಗ. ಮನಿನಾಗ ಪವನ್ ಪಟೋರಿ ಬಿಜೆಪಿ, ಸಚಿನ್ ಪಟೋರಿ ಕಾಂಗ್ರೆಸ್ ಅಂತ ಹಿಂಗ ಬಹಳಷ್ಟು ಅಲ್ಲಿ 108. ಈಗ ನಿಂದು ಟೀಮು ಆ ಟೀಮು ಅವ್ರ ಏನಂತಾರಂದ್ರ, ನೀನು ಸಾಫ್ಟ್ವೇರ್ ಕಂಪ್ನಿ ಹೋಗು, ಕೆಲಸ ಮಾಡು, ರೊಕ್ಕ ಇನ್ನೂ ಹೆಚ್ಚಿಗೆ ಗಳಿಸು, ಅದು ಹೋಮ್ ಅಂತೇಳಿ ಇನ್ವೆಸ್ಟ್ಮೆಂಟ್ ಆಗ್ತದ, ನೀನು ಬಿಸಿ ಇದ್ದಂಗ ಇರ್ತಿ, ನಿಂದು ವ್ಯಾಲ್ಯೂನು ಇನ್ಕ್ರೀಸ್ ಆಗ್ತದ ಸೊಸೈಟಿನಾಗ ಅಂತ ಅವ್ರು 108 ಹೇಳ್ತಾರ. ಅವ್ರವ್ರ ಇದ್ರ ಪ್ರಕಾರ ನಿನ್ ಹೇಳಿಸ್ತಾರ. ಹಂಗ ಅಲ್ಲಿ ಗೌಡ ಅಂತ ಹೇಳಿ ಕಿರಾಣಿ ಶಾಪ್ ನ ಕೆಲಸ ಮಾಡ್ತಿದ್ದ ಓನರ್ ಅಲ್ಲ ಬನಶಂಕರಿನಾಗ. ಲಾಸ್ಟ್ ಕಾಲ್ ನಾಗ ಹೇಳಿನ ಎಕ್ಸಾಂಪಲ್. ಬಾಜುಕ ಬಿಜಾಪುರ್ಲಿಂದ ಒಬ್ಬನು, ಅವನು ಬಿಜೆಪಿ ಪಾರ್ಟಿದವನು, ಜಾವಾ ಸ್ಕ್ರಿಪ್ಟ್ ಅಂತ ಹೇಳಿ ಬಂದ
ನೀವು ಸುಮ್ ಕೊಡ್ರಿ, ಇವ್ರು ನಮ್ಮ ಮಂದಿ, ನೀವ್ ಏನು ಹೇಳ್ಬಾಡ್ರಿ ಅಂತಂದವ. ಅಂದ್ರ ಅವ್ರ ಇಂಟ್ರೆಸ್ಟ್ ಪ್ರಕಾರ ಅವ್ರು ಇರ್ತಾರ, ನೀವ ಕೇಳ್ತೀರಿ ಅಂತ ಹಿಂಗ. ಹೌದು. ಸೊ ಹಿಂಗೆಲ್ಲ ಇರ್ತಾವ. ಸಚಿನ್ ಪಟ್ವಾರಿ ಏನಂತಾನ, ವರ್ಕ್ ಫ್ರಮ್ ಹೋಮ್ ಮಾಡ್ಲಿಕತ್ತೀನಿ ಅಂತ ಹೇಳು, ಮಂದಿ ಕೇಳಿದ್ರ ಅಂತ ಅವ ಅಂದ. ಸೊ ನಂದೇನಪ್ಪಾ ಅಂತಂದ್ರ, ನಾ ಯಾಕೆ ಸುಳ್ಳಾಡ್ಬೇಕು? ಹೌದು. ಹೊರಗಿನ ಸಿಸ್ಟಮ್ ಸಂಬಂಧ. ಹೌದು. ನಮ್ದೇನು ಸತ್ಯ ಹರಿಶ್ಚಂದ್ರ ಮಾರ್ಗ 99.99% ಹೆಂಗದ ಹಂಗ. 100% 0.1% ಎಲ್ಲಪ್ಪಾ ಅಂತಂದ್ರ ಬ್ಯಾರೆ ಜೀವ ಹೊಂಟಿತ್ತಪ್ಪ ಅಂದ್ರ, ಪ್ಲಸ್ ನಮ್ದು ಜೀವ ಹೊಂಟಿತ್ತಪ್ಪ ಅಂದ್ರ ಅವಾಗ ಸ್ವಲ್ಪ ಚಾಣಕ್ಯಗತ್ಲೆ ಆಗ್ಬೇಕು ನಾವು. ಸ್ವಲ್ಪ ಅಂದ್ರೆ ಈ ವಿಷಯನಾಗ ಪೂರ್ತಿ ಚಾಣಕ್ಯಗತ್ಲೆನೇ ಇರ್ಬೇಕು. ಈ ವಿಷಯನಾಗೂ ಆ ಕೆಟಗರಿ ಬರ್ಬೇಕು, ಆ ಏನಂದ್ರ ವ್ಯಾಲ್ಯೂಸ್ ತರ್ಬೇಕು ಹಿಂಗ. 0.1% ಅಷ್ಟೇ, 100% ಅಲ್ಲ. ನೀನು ನಂದ್ ಕೇಸ್ನಾಗ 100% ಚೋರಾಗಿ ಅದ್ರ ಬಗ್ಗೆ ಏನಂತಿ ಅದು ಬಿಟ್ಟಿನ ಆಲ್ರೆಡಿ ಹೇಳಿನ. ಚಲೋನೋ ಕೆಟ್ಟೋ ನಿನ್ ಕಡೆಲಿಂದ ಹೇಳಿಸಿದ್ರು ನೀ ಹೇಳಿದಿ, ಯಾಕಂದ್ರೆ ನಿನ್ ಕಡೆ ಕಂಟ್ರೋಲ್ ಇಲ್ಲ. ಹೇಳೋರ್ ಮಂದಿ ಮೆಕ್ಯಾನಿಸಮ್ ಸ್ಕೀಮಲ್ಲಿ ಬೇರೆ ಇರ್ತಾವ, ಅದು ಗೊತ್ತ ನಂಗೆ. ಬಟ್ ಫಸ್ಟ್ ನಿಂದು ರೋಲ್ ಏನಂತ ತಿಳ್ಕೊಬೇಕು ನೀ. ನಂದು ಕೇಸ್ನಾಗ ಅವ್ರು ಹೇಳಿ ಕೇಳ್ಬೇಕು, ನಾ ಹೇಳಿ ಕೇಳ್ಬೇಕು ಅಂತೇಳಿ. ಇನ್ನೂ ಅದು ಚೇಂಜ್ ಆಗಿಲ್ಲ, ಚೇಂಜ್ ಆಗಂಗಿಲ್ಲ. ನಾ ಈಗ ಎದಕ್ ಕಾಲ್ ಹಚ್ಚಿನ ಅಂದ್ರೆ, ನಾಳೆ ಡಾಕ್ಯುಮೆಂಟ್ ಎಲ್ಲ ಪ್ರಿಪೇರ್ ಮಾಡಿ ಪೊಲೀಸ್ದವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಬೇಕಂತ ನಾ ಪ್ಲಾನ್ ಹಾಕ್ಲಿಕತ್ತೀನಿ. ಅದಕ್ಕೆ ಇವತ್ತು ಕಾಲ್ ಹಚ್ಚಿನ. ಹಿಂಗ ಅಲ್ಲಿ ಮೆಸೇಜ್ನಾಗ ಹೇಳಿನಿ, ಸುನೀಲ್ ರೊಕ್ಕ ನನಗ್ ಬೇಕು, ಉಳ್ಕಿದ್ ನಿಮ್ದೇನ್ ಸಿಸ್ಟಮ್ ಲಫಡ ಅದ ನೀವು ಬಗೆಹರಿಸ್ಕೊರಿ, ನನಗ್ ಸಂಬಂಧ ಇಲ್ಲ ಅದು. ತಿತ್ತಿಲ್ಲ ಪಾಯಿಂಟ್ ಗೊತ್ತಿಲ್ಲ ನಂದೇನಂತ ಹೇಳಿ ಅಪ್ರೋಚ್. ಯಾಕಂದ್ರ ಮನುಷ್ಯರು ಕೇಳೋದು ಸಿಸ್ಟಮ್ಲಿಂದ, ವಾತಾವರಣ ಗೊತ್ತಿಲ್ಲ, ಅವ್ರ ಬೆಳವಣಿಗೆ ಅಲ್ಲ ಬೆಳವಣಿಗೆ ಹಿಂಗ. ಸೊ ಹಿಂಗೆಲ್ಲ ಇರ್ತಾವ. ಅದಕ್ಕ ನಮ್ ಕಾಂಟ್ಯಾಕ್ಟ್ಸ್ ಇದ್ದವ್ರು ಗೊತ್ತಿದ್ದವ್ರ ಜೋಡಿ ಸಂಬಂಧ ಇಟ್ಕೋಬೇಕಂತ ನಮ್ದು ಇಂಟ್ರೆಸ್ಟ್. ಈ ಏರಿಯಾನಾಗ ಆ ಕಡೆ ಸೈಡು ಈ ಕಡೆ ಸೈಡು ಹೋದಲ್ ಬಂದಲ್ಲಿ ಯಾರೋ ಸಂಬಂಧ ನಮ್ದು ಇದು ಕೆಡಬಾರ್ದಂತ ನಾನು ಹಿಂಗ. ನಮ್ದು ಪಾಯಿಂಟ್. ಸೊ ಅದ್ರ ರೊಕ್ಕದ ಬಗ್ಗೆ ಏನ್ ಸುದ್ದಿ ಮತ್ ಏನ್ ತಾನ, ಯಾಕಂದ್ರ ಸುಮ್ನೆ ಬ್ಯಾರೆಯವ್ರ ಜೋಡಿ ಮಾತಾಡ್ಕೋತ ಹಿಂಗ್ ಮಾತಾಡ್ಕೋತ ಹೋಗೋದು ಅದು ಅರ್ಥ ಇಲ್ಲ. ಹಿಂಗಲ್ಲ ಅದು, ಗೊತ್ತಿಲ್ಲ. ನಮಗ್ ಮಾತಾಡ್ಲಿಕ್ ಬರ್ಲಿಲ್ಲಪ್ಪ ಅಂದ್ರೆ ರಿಪ್ರೆಸೆಂಟೇಟಿವ್ ಇಟ್ಕೊಂಡು ಮಾತಾಡ್ತೀವಿ ನಾವು. ಹಂಗೂ ಅವ ವೇಸ್ 108 ವೇಸ್ ಅವ. ನೀವು 108 ಮಂದಿ ಕಡೆ ಯಾಕೆ ಮಾತಾಡ್ಬೇಕು, ಅಸೋಸಿಯೇಷನ್ ಮಾಡ್ಕೊಂಡು ನಿಮ್ ಫ್ಯಾಮಿಲಿ ಥ್ರೂನ ಕೊಡಿಸ್ತೀವ್ರಿ ಅಂತಂತಾರ ಹಿಂಗ. ಮದರ್ ಸೈಡ್ ಬೇಕು, ಫಾದರ್ ಸೈಡ್ ಬೇಕು. ನಮ್ದು ಫಾದರ್ ಸೈಡ್, ಮದರ್ ಸೈಡ್ ಇಲ್ಲ ನಮ್ದು. ನಾರ್ತ್ ಇಂಡಿಯನ್ ಸ್ಟೈಲ್ ಕಿಂಗ್ಡಮ್. ಕೊಟ್ಟ ಹೆಣ್ಣ ಮನೀಗ ಮುಗೀತದ, ಕೊಟ್ಟ ಮ್ಯಾಲ ಮುಗೀತು ಹಿಂಗ. ನೀನು ಅದ ಫಾಲೋ ಮಾಡ್ತಿ, ನೀವು ಅಲ್ಲ ಅದ ಫಾಲೋ ಮಾಡತ್ತೀರಿ. ಸೊ ಇವೆಲ್ಲ ಇರ್ತಾವ ಕನ್ಕ್ಲೂಷನ್ಸ್ ನಡಕ್. ಬಟ್ ರೊಕ್ಕ ಹಿಡ್ಕೊಂಡು ಕೂತವ್ರು ಬ್ಯಾರೆ ಮಂದಿ, ಗೊತ್ತಿಲ್ಲ. ಅವ್ರು ರೊಕ್ಕದ ಮಂದಿ, ಅವರು ರೊಕ್ಕ ಮಸ್ತವ ತೂರ್ತಾರ ಸಿಕ್ಕಂಗ. ನಿನಗೂ ತೂರ್ತಾರ, ಅಲ್ಲಿ ನಿಮ್ ಮ್ಯಾಲಿದ್ದವ್ರಿಗೂ ತೋರಿಸ್ತಾರ. ತಮಗೆ ಹೆಂಗ್ ಬೇಕಾದ್ರ ತಗತ್ತ ಮಾಡ್ಕೊತ ಹೋಗ್ತಾರ ಅವ್ರು. ಹಿಂಗ ಅವ್ರ ಕಡೆ ಪೆಟ್ರೋಲ್ ಅದ, ಗಾಡಿ ಅದ, ಮಂದಿ ಅದಾರ, ಎಲ್ಲಾರು ಅದಾರ, ಊಸು ಮಂದಿ ಅದಾರ ನೆಟ್ಟಗ ಮಾಡೋರು. ನಮ್ದು ಇವು ಲಫಡಾನ ಬೀಳೋದಿಲ್ಲ. ನಮ್ದು ಏನದ ಅಂದ್ರ, ನಮ್ದು ಅಮೌಂಟ್ ಸೇಫ್ ಇರ್ಬೇಕು, ಬ್ಯಾಂಕ್ ಇಂಟ್ರೆಸ್ಟ್. ಇನ್ವೆಸ್ಟ್ಮೆಂಟ್ ಮಾಡಿದ್ರ ನನ್ನ ಇಂಟ್ರೆಸ್ಟ್ ಪ್ರಕಾರ ಇನ್ವೆಸ್ಟ್ಮೆಂಟ್ ಅಂತ ಇರ್ತದ, ನಮ್ದು ಗೊತ್ತಿದ್ದೋರ್ ಥ್ರೂ ಹಿಂಗ. ನಂದು ಇದು ವಿಚಾರ ಇತ್ತು. ಆಮೇಲೆ ರೊಕ್ಕ ಖರ್ಚು ಮಾಡ್ಬೇಕಂದ್ರೆ ನಂದು ನೋಡ್ಕೊಂಡ್ ಮಾಡ್ತೀನ, ನಂದು ಬಜೆಟ್ ಪ್ರಕಾರ. ಸೊ ಹಿಂಗ ಈಗ ನಿನ್ನ ಅಲ್ಲಿ ಇಡಿಸಿ ನಿನ್ ಥ್ರೂ ಮಾತಾಡಿಸ್ತಾರ, ನೀ ಹೇಳಂಗಿಲ್ಲ. ಅದು ನೀನ ಮಾಡುವಂಗ ನೀ ಮಾತಾಡ್ತಿ, ಒಮ್ಮೆ ಹಂಗ ಮಾತಾಡ್ತಿ, ಒಮ್ಮೆ ಹಿಂಗ್ ಮಾತಾಡ್ತಿ.
ಹ್ಮ್ ಅದು ಅಲ್ಲದು ರೀತಿ ಗೊತ್ತಲ್ಲ. ಫಸ್ಟ್ ಮನ್ಯಾಗ ಲಫಡ ಇತ್ತಪ್ಪ ಅಂದ್ರ ಮನ್ಯಾಗ ಬಗೆಹರಿಸ್ಕೋತಾರ. ಇದು ನಮ್ ಪಾಲಿಸಿ. ಇದು ಹೌದು. ಹಿಂಗ್ ಬೆಳೆಸಾರ ನಮಗ. ಹೊರಗಿನವ್ರಿಗೆ ಕಾಂಟ್ಯಾಕ್ಟ್ ಮಾಡಂಗಿಲ್ಲ ಡೈರೆಕ್ಟ್ ಆಗಿ. ಅದ ಪಾಲಿಸಿ ನಿಮ್ ಕೇಸ್ನಾಗ ಅಪ್ಲೈ ಮಾಡ್ಲಿಕತ್ತೀನಿ ನಾ. housing.com ನಾಗ ಅಲ್ಲಿ ಗುರುತು ಪರಿಚಯ ಇಲ್ಲ, ಅವ್ರು ಹೊರಗಿನವ್ರು. ಅವರು ಅಲ್ಲಿ ಪೊಲೀಸ್ದವ್ರಿಗೆ ಕಾಂಟ್ಯಾಕ್ಟ್ ಮಾಡ್ತೀವಿ, ಬ್ಯಾಂಕ್ದವ್ರಿಗೆ ಕಾಂಟ್ಯಾಕ್ಟ್ ಮಾಡ್ತೀವಿ. ಹಿಂಗ ಆ ಕೇಸ್ ಬೇರೆ, ಈ ಕೇಸ್ ಬೇರೆ. ಈಗ ನಿಂದ ಕೇಸ್ನಾಗ ನಾನು ಮೆಸೇಜ್ನಾಗ ಬರೆದ್ ಹಾಕಿದ್ದನ ಏನಂತಂದ್ರ, ಬಾಸ್ಟರ್ಡ್ ಸುನೀಲ್ ನನಗ್ ಬೇಕು, ರೊಕ್ಕ ಮಾಧ್ಯಮಲೇ ಬೇಡ. ಆಸ್ ಅ ಫ್ರೆಂಡ್ ಮೊದ್ಲು ಹೆಂಗಿದ್ದ ಅದ್ರ ಗತ್ಲೆ ಬೇಕು ನಂಗೆ. ಈ ರೋಲ್ ಎಕ್ಸ್ಪೆಕ್ಟ್ ಮಾಡ್ಲಿಕತ್ತೀನಿ ನಾ ಬೇಸಿಕಲಿ. ಗೊತ್ತಾತಿಲ್ಲ. ನನಗೇನ್ರ ಬೇಕಿತ್ತಂದ್ರೆ ನಾನು ಹಿಂಗ್ ಕೇಳ್ತೀನಿ. ಹಿಂಗದು ಬೇಸಿಕಲಿ ನನ್ನಿಂದ ಬರ್ಬೇಕದು. ಗೊತ್ತಾತಿಲ್ಲ ಪಾಯಿಂಟ್. ಈಗ ನಾ ರೊಕ್ಕದ್ದು ಇದು ಮಾಡಿದ್ರ ಅಲ್ಲಿ ಇನ್ವೆಸ್ಟಿಗೇಷನ್ ಯಾರು ಮಾಡ್ತಾರ, ಹೆಂಗ್ ಮಾಡ್ತಾರ, ಏನು ಹೆಂಗ್ ಹೋಗ್ತದ ನಂಗೆ ಗೊತ್ತಿಲ್ಲ. ಸ್ವಚ್ಛ ಹೇಳ್ತೀನ, ನಿಮ್ದವ್ರಿಗೂ ಗೊತ್ತಿಲ್ಲ. ಗೊತ್ತಾತಿಲ್ಲ. ಆಲ್ರೆಡಿ ಆರ್ಟಿಕಲ್ಸ್ ಏನ್ ಬರ್ಲಿಕತ್ತಾವ ಅಂದ್ರೆ 108 ಆರ್ಟಿಕಲ್ಸ್ ಬರ್ಲಿಕತ್ತಾವ. ಏನಂದ್ರ ಇದ್ರ ಬಗ್ಗೆನ ರೊಕ್ಕದ ವ್ಯವಹಾರ. ಏನ್ ಆರ್ಟಿಕಲ್ಸ್ ಅಂತಾವ? ನಮ್ ರಿಲೇಟಿವ್ ಬ್ಯಾಂಕ್ ಮ್ಯಾನೇಜರ್ SBI, ಅವರು ಥ್ರೂ ಇನ್ಫಾರ್ಮೇಶನ್ ಇಂಡೈರೆಕ್ಟ್ ಆಗಿ ನನಗೆ ಬಂದದ ಅಲ್ಲಿದ್ದಾಗ. ನೀ ಏನೋ ಹೋಟೆಲ್ ಖರೀದಿ ಮಾಡಿ ಅಂತ. ಹಿಂಗ ಹಂಗ 108 ಸ್ಟೋರೀಸ್ ಇರ್ತಾವ. ನಿನ್ಲಿಂದ ಇರ್ತಾವ, SBI ಲಿಂದ ಇರ್ತಾವ, ಬಹಳಷ್ಟು ಇರ್ತಾವ. ನಾ ಯಾರಿಗ್ ನಂಬಕ್ಕಿಲ್ಲ. ಹೋಟೆಲ್ ಅಂತ ಹೇಳ್ತಾನಲ್ಲ ನಾನು. ನೀ ಅಂತ ಮನುಷ್ಯ ಅಲ್ಲ ನೀ. ಗೊತ್ತಾತಿಲ್ಲ. ಅದ್ ನನಗ್ ಗೊತ್ತದ ನೀ ಅಂತ ಮನುಷ್ಯ ಅಲ್ಲಪ್ಪ ಅಂತೇಳಿ. ಎಂತವರು ಇರು, ಬಟ್ ನಮ್ಮ ಕೇಸ್ನಾಗ ನಮ್ ಫ್ರೆಂಡ್ಶಿಪ್ ಹೆಂಗ್ ಬೇಕು, ಹೆಂಗ್ ಇದು ಬೇಕು, ನಾವು ಡಿಸ್ಕಷನ್ ಮಾಡ್ಕೊಂಡು ಹೆಜ್ಜಿಡ್ಬೇಕಾಗ್ತದ. ಗೊತ್ತಾತಿಲ್ಲ. ಅಂದ್ರ ಸಂಬಂಧಗಳು ಉಳಿತಾವ. ಇದು ಹೇಳಿರೋದು ನಾ. ಫ್ಯಾಮಿಲಿ ಬೇರೆ ಆಗ್ತದ. ಲಫಡ ಆದ್ರೂ ಸ್ವಲ್ಪ ದೂರ ಇರ್ತೀವಿ, ಆಮೇಲೆ ಮತ್ತೆ ಪ್ಯಾಚಪ್ ಆಗ್ತದ ತಾನ. ಬೇಡ ಬೇಡಪ್ಪ ಅಂತಂದ್ರ ದೂರ ಇರ್ತಾರ. ಹಂಗೂ ಮೆಕ್ಯಾನಿಸಮ್ಸ್. ನಿಮ್ ಕೇಸ್ನಾಗ ನಮ್ಮಿಬ್ರು ಕೇಸ್ನಾಗ ಹೆಂಗದ ಅಂತಂದ್ರ, ನಿನಗ್ ಸೈಡಿಗೆ ಸೇರಿಸ್ಬೇಕಂದ್ರೆ ನಿನಗ್ ಸೈಡಿಗೆ ಸರ್ಚ್ ಬಿಡ್ತಾರ ಫುಲ್ ಕಂಪ್ಲೀಟ್. ನನಗೂ ಸೈಡಿಗೆ ಸರ್ಚ್ ಬಿಡ್ತಾರ. ಗೊತ್ತಾತಿಲ್ಲ ಪಾಯಿಂಟ್. ನಿನ್ನ ಕೇಸ್ನಾಗ ನಾ ಹೇಳಿನಿ, ನೀ ಹೋದ್ರ ನನಗ್ ಚಿಂತೆ ಇಲ್ಲ ಸೈಡಿಗೆ. ನನಗ್ ರೊಕ್ಕ ಬೇಕು. ಯಾಕ ನನ್ ಕೇಸ್ನಾಗ ರೊಕ್ಕ ಇಲ್ಲ ನಡೆಯಂಗಿಲ್ಲ. ಸುನಿಲ್ ಇದ್ರ ನಡೀತದಂತ ಏನ್ ಗ್ಯಾರಂಟಿ ಇಲ್ಲ ನಂಗ. ಗೊತ್ತಾತಿಲ್ಲ. ಯಾಕ ನಂದು ಬ್ಯಾರೆ ಅದ, ನಿಂದು ಬ್ಯಾರೆ ಅದ ಅಲ್ಲಿ. ಗೊತ್ತಾತಿಲ್ಲ ಮೆಕ್ಯಾನಿಸಮ್. ನಮಗ್ ಫ್ರೀನ ಪುಕ್ಷೇಟಿ ಬಂದು ಕೊಡ್ತೀನಿ ಅಂತಂದ್ರು ಬ್ಯಾಡ ಅಂತ ನಾವು. ಹಿಂಗ ಮನ್ಯಾಗ ನಮ್ ಡ್ಯಾಡಿನ ರೊಕ್ಕ ತಗೋಪಾ ಅಂತ ಹೇಳಿದ್ರು 25,000 ರೂಪಾಯಿ ತಿಂಗಳ, ವಿತ್ ಕಾರ್, ವಿತ್ ಒಂದ್ ಫ್ಲಾಟ್. ನಾ ತಗೊಂಡಿಲ್ಲ. ಹೆಂಗ ಸೊ 108 ಇರ್ತಾವಲ್ಲಿ. ಅದಕ್ಕ ಈಗ ಹಂಗಂತ ಹೇಳಿ ಡ್ಯಾಡಿ ಬ್ಯಾಡ ಅಂತಲ್ಲ. ಅವ್ರದ್ ರೋಲ್ ಏನಿರ್ತದ ಅದು ಇರ್ತದ. ಅವ್ರದ್ದು ಏನ್ ಕೇಳ್ಬೇಕನ ಹೆಂಗ. ಹಂಗ ನಿಂದು ಇರ್ತದ ಆಸ್ ಅ ಫ್ರೆಂಡ್. ನನ್ ಸೈಡ್ಲಿ ನೀ ತಗೊಳಿಗತ್ತಿಯಪ್ಪ ಅಂತಂದ್ರ ಅಲ್ಲೂ 2 ವೇ ಇರ್ಬೇಕಲ್ಲಿ. ಕುತ್ತಿಗ ಚಾಕು ಇಟ್ಟು ಗನ್ ಇಟ್ಟು ಕಸ್ಕೊಂಗಿಲ್ಲ. ಕಸ್ಕೊಂಡ ಮೇಲೆ ಮಾತು ಚೇಂಜ್ ಮಾಡಂಗಿಲ್ಲ, ಆಟಾಡಂಗಿಲ್ಲ. ನಿನ್ನ ಕೇಸ್ನಾಗ ಏನಾಗ್ಲಿ ಅಥವಾ ನೀ ಅಂದ್ರ ನೀ ಬರಂಗಿಲ್ಲ ಅಲ್ಲಿ ಒಬ್ಬನ. ನೀ ಹೇಳು, ನೀ ಜಡ್ಜ್ ಆಗ. ನೀನ ಮೇನ್ ಪರ್ಸನ್, ನೀ ಜಡ್ಜ್ ಆಗ. ನಿನಗ್ ಉತ್ತರದ ಕೊಡ್ಲಿಕತ್ತೀನ. ನೀ ಹೇಳ್ಬೇಕು ನಂಗ. ನಿಂತ್ರು ಮತ್ತ ಅವ್ರು ಮಾಡಿಸ್ಲಿಕತ್ತಾರ ಅಂದ್ರ ನೀ ಹೇಳ. ನೀ ಇದು ತಪ್ಪಂತ ಬಾಳ ಸತ ಹೇಳಿ ನಂಗ. ನಂಗೆ ಗೊತ್ತದ.
ಹಾ ಬಟ್ ಆ ಸೊಲ್ಯೂಷನ್ ಏನು ಅದು ಹೇಳ್ಬೇಕು ನೀ. ಹೌದು. ಯಾಕಂತಂದ್ರ ಅಲ್ಲಿ ಉತ್ತರದಾಯ್ತು ನೀ ತಗೋತಿ ಅಂತಂದ್ರ ಇವೆಲ್ಲ ಸ್ಕಿಲ್ಸ್ ಇರ್ಬೇಕಲ್ಲಿ. ಹೌದಾ. ಗೊತ್ತಿಲ್ಲ. ಹ್ಮ್. ಸುಮ್ನೆ ಕಾಟಾಚಾರಕ ಇನ್ಸ್ಟಾ ಅಪ್ರೋಚ್ ಅಲ್ಲ. ಹೌದೌದು. ಏನೋ ಒಂದು ಕೇಳಿದೆ ಏನೋ ಒಂದು ಮಾಡಿದೆ ಹುಚ್ಚುರ್ಗತ್ಲೆ. ಹಾ ಹಾ ಹಂಗಲ್ಲ. ಹೌದು. ಮ್ಯಾಚುರಿಟಿ ಇರ್ಬೇಕಲ್ಲಿ. ಹೌದು. ಜ್ಞಾನ, ಹೌದು. ಎಕ್ಸ್ಪೀರಿಯನ್ಸ್, ಹೌದೌದು. ತಿಳುವಳಿಕೆ. ಹ್ಮ್. ತಿಳುವಳಿಕೆ ಅಲ್ಲ, ಹಾ ತಿಳುವಳಿಕೆ ಹಾ ಇರ್ಬೇಕಲ್ಲಿ. ಹೌದು. ಅದು ನಮ್ ಕಡೆನು 100% ಇಲ್ಲ. ನಾವು ಕಲೀಲಿಕತ್ತೀವಿ, ನಾವು ಸಣ್ಣವ್ರ. ಹೌದು. ಸ್ವಲ್ಪ ವಿಷಯ ನಿನ್ ಕಡೆಲಿಂದ ಕಲ್ತೀನಿ, ಸ್ವಲ್ಪ ವಿಷಯ ಸಮೀರ್ ಕಡೆಲಿಂದ, ಸ್ವಲ್ಪ ವಿಷಯ ನಮ್ಮ ಆಂಟಿ ಕಡೆಲಿಂದ, ಹಾ ಸ್ವಲ್ಪ ಮೆಜಾರಿಟಿ ಎಲ್ಲ ನಮ್ ಡ್ಯಾಡಿ ಕಡೆಲಿಂದ ಕಲ್ತಿರ್ತೀನಿ. ಹೌದು. ಬೆಳೆಯೋ ಟೈಮ್ನಾಗ ಹೌದು. ಟೀಚರ್ಸ್ ಕಡೆಲಿಂದ ಕಲ್ತಿರ್ತೀವಿ, ಹೌದು. ಸರ್ಕಲ್ ಇಂದ ಕಲ್ತಿರ್ತೀವಿ. ಹೌದು. ಯಾವ್ದು ಬೇಕೋ ತಗೋತೀವಿ, ಯಾವ್ದು ಬೇಡ ಬಿಡ್ತೀವಿ. ಹೆಂಗ. ಹೌದು. ಹೌದು. ಸೊ ಇವೆಲ್ಲ ಇರ್ತಾವ. ಅದು ಇವೆಲ್ಲ ಮ್ಯಾಟರ್ ಆಗ್ತಾವ. ಅದು ರೀಜನ್ ಮೇಲೆ ಡಿಫರ್ ಹಾಕೋತ ಹೋಗ್ತದ. ಹಾ ಗೊತ್ತಿಲ್ಲ. ಹಾ ಎಲ್ಲ ಕಡೆ ಕಾನ್ಸ್ಟೆಂಟ್ ಇಲ್ಲ. ಹೌದೌದು. ಸೊ ಅದಕ್ಕೆ ಬ್ರಾಹ್ಮಣರು ಏನ್ ಮಾಡ್ರಂದ್ರ ಅವರು ಬರ್ದಿಟ್ಟಾರ. ಹಾ ಚಾಣಕ್ಯ ಬರ್ದಿಟ್ಟಾರಲ್ಲಿ ಹಾ ಅಸೆಸ್ಮೆಂಟ್ ಕ್ವಾಲಿಟೀಸ್. ಇವು ಕ್ವಾಲಿಟೀಸ್ ಇದ್ರೆ ಈ ಮನುಷ್ಯ ಹೆಂಗಿರ್ತಾನ. ಹಾ ಯಾಕಂದ್ರೆ ಮಂದಿ ನೆನ್ಪಾರ್ತಾರಲ್ಲ ಹಿಂಗ. ಹೌದೌದು. ಹೌದು. ಅದಕ್ಕ ಬರ್ದಿಡ್ತಿದ್ರು ಆಗಿನ ಕಾಲನಾಗ. ಹಾ ಬಯ್ಯೋ ಸಿಸ್ಟಮ್ ಮಂದಿ ಆಗಿನ ಕಾಲ ಭಾರಿ ಮುಂದಿದ್ರು ಅವರು. ಹೌದು. ಸ್ವಲ್ಪ ಮಂದಿ ಇದ್ದಿದ್ದಿಲ್ಲ, ಬರೀ ಮಾತಷ್ಟೇ ಇತ್ತು, ಸ್ಕ್ರಿಪ್ಟ್ ಇದ್ದಿದ್ದಿಲ್ಲ. ಹೌದು. ಸೊ ನಮ್ಮಿಬ್ರು ಕೇಸ್ನಾಗ ಹೆಂಗದ ಅಂತಂದ್ರ ನಿಮ್ ಕಡೆ ನಾಲೆಜ್ ಅದ, ನಾಲೆಜ್ ಅದ ಫೈನ್, ಬಟ್ ಅದಕ್ಕೆ ಸರ್ಟಿಫೈ ಮಾಡ್ಬೇಕಲ್ಲ ಯಾರ. ಹೌದು. ಅದ್ ಯಾರು ಮಾಡ್ತಾರ? ನೀವು ಯಾರು ಮಾಡ್ಬೇಕು ಅಷ್ಟೇ. ನಾವಲ್ಲ. ಫಸ್ಟ್ ನೀ ಮಾಡಿ ನನಗೆ ಹೇಳ್ಬೇಕು. ಫಸ್ಟ್ ನಿನ್ನಿಂದ ಬರ್ಬೇಕದು. ನಾ ಸಾಫ್ಟ್ವೇರ್ ಕಂಪ್ನಿನಾಗ ಅಪ್ರೈಸಲ್ ಟೈಮ್ನಾಗ ಸೆಲ್ಫ್ ಅಸೆಸ್ಮೆಂಟ್, ಸೆಲ್ಫ್ ಅಪ್ರೈಸಲ್ ಅಂತ ಇರ್ತಿತ್ತು. ಫಸ್ಟ್ ನಂದಲಿಂದ ಬರ್ಬೇಕು. ಹೌದೌದು. ಆಮೇಲೆ ನಮ್ ಮ್ಯಾನೇಜರ್ ನನಗ ಅಪ್ರೈಸಲ್ ಮಾಡ್ತಿದ್ರು ಅವರು. ಹೌದು. ಇದನ್ನ ಅವ್ರಲಿಂದ ಕಲ್ತೀನಿ, ನಂದಲ್ಲಿ. ಹೌದು. ಗೊತ್ತಿಲ್ಲ. ಅಂದ್ರೆ ನಮ್ದು ವಾತಾವರಣದಿಂದ ಕಲ್ತೀವಿ ಹೆಂಗಂತೇಳಿ. ಇದು ಒಬ್ರಿಗೆ ಚಲೋ ಅನ್ಸ, ಇನ್ನೊಬ್ರಿಗೆ ಚಲೋ ಅನ್ಸಂಗಿಲ್ಲ. ಹೌದು. ಒಬ್ರಿಗೆ ಕಳು ಮಾಡೋದ್ ಚಲೋ ಅನ್ಸ್ತದ, ಇನ್ನೊಬ್ರಿಗೆ ಕಳು ಮಾಡೋದ್ ಚಲೋ ಅನ್ಸಂಗಿಲ್ಲ. ಹೌದು. ಒಬ್ರಿಗೆ ಚಾರಿಟಿ ಚಲೋ ಅನ್ಸ, ಇನ್ನೊಬ್ರಿಗೆ ಚಾರಿಟಿ ಚಲೋ ಅನ್ಸಂಗಿಲ್ಲ. ಹೌದು. ನಾವ್ ಚಾರಿಟಿ ಮಾಡಿದ್ವಪ್ಪ ಅಂದ್ರೆ, ಚಾರಿಟಿಲೇ ಬಂದಿತ್ತಪ್ಪ ಅಂದ್ರೆ ಅದ್ರೊಳಗೆ ಸ್ವಲ್ಪ ಚಾರಿಟಿ ಕೊಟ್ರೆ ಹ್ಞೂ ಅಂತೀನ. ಹೌದು. ಗೊತ್ತಿಲ್ಲ. ನಿಂದ ಕೇಸ ಹೇಳಿರ್ತಾನ ಟು ದ ಪಾಯಿಂಟ್. ಹೌದೌದು. ನೀ ಮಾತ್ಲೆ ಹೇಳಂಗಿಲ್ಲ, ನೀ ಸಂಕೋಚ ಅದ, ದಟ್ ಈಸ್ ಫೈನ್, ದಟ್ ಈಸ್ ಆಲ್ಸೋ ಫೈನ್. ಯಾಕಂದ್ರೆ ಫ್ರೆಂಡ್ಶಿಪ್ ನಮ್ಗೆ ಸಂಕೋಚ ಬಂದ ಬರ್ತದಲ್ಲ. ಹೌದು. ಮತ್ತೆ ಅದು ಅಂಡರ್ಸ್ಟ್ಯಾಂಡ್ ಆಗ್ತದ. ನಾನ್ ಸ್ವಲ್ಪ ತಿಳ್ಕೊತೀನಿ, ಬಟ್ ನಾ ಡೈರೆಕ್ಟ್ ಮಾತಾಡ್ತೀನಿ ನನ್ ತಲೆಗಿದ್ದು. ಯಾಕಂದ್ರ ನಿನ್ ಕಡೆ ಕ್ವಶನ್ ಮಾರ್ಕ್ ಇರ್ಬಾರ್ದು, ಅಲ್ಲಿ ಡೌಟ್ ಇರ್ಬಾರ್ದು. ಡೌಟ್ ಇರಬಾರ್ದು. ಹೌದು. ಯಾಕಂದ್ರೆ ನಿನಗ್ ಡಿಸಿಷನ್ ಮಾಡಕ ಕರೆಕ್ಟ್ ಆಗಿ ಇದು ಇರ್ಬೇಕಲ್ಲಿ. ಯಾಕಂದ್ರೆ ನಾನ್ ನಿಂದ ಅಡ್ವೈಸ್ ಕೇಳೋಣ. ನೀ ಪ್ರೈಮ್ ಮಿನಿಸ್ಟರ್ ನನ್ ಕೇಸ್ನ ಆಗ್ತಪ್ಪ ಅಂದ್ರೆ ನಾನ್ ನಿನ್ನ ಅಡ್ವೈಸ್ ಕೇಳ್ತೀನ. ಅಂದ್ರ ನಂದು ವಿಚಾರಗಳು ಹೆಂಗವ ಚೊಕ್ ಹೇಳ್ಬೇಕು ನಾನು ಹಿಂಗ. ಅಂದ್ರೆ ನಿನಗ್ ಕ್ಲಾರಿಟಿ ಬರ್ತದ. ನಿನಗ ಡೌಟ್ ಇತ್ತಪ್ಪ, ನೀನ್ ಹಂಗ ಕೇಳ್ಬೇಕು ಹೆಂಗ ಏನಂತ ಹೇಳಿ. ಗೊತ್ತಿಲ್ಲ ಪಾಯಿಂಟ್. ಇದು 2 ಇರ್ತದ. ಇದು ನೀ ಬಿಸ್ನೆಸ್ ಇಟ್ಕೊಂಡು ಮಾಡು, ವಿತ್ ಸರ್ಟಿಫಿಕೇಟ್ ಇಟ್ಕೊಂಡು ಮಾಡು, ಅಥವಾ ಇಟ್ಕೊಳ್ಳಾರ್ದ ಮಾಡು, ಫರ್ಕ್ ಬೀಳಂಗಿಲ್ಲ. ಫಸ್ಟ್ ಮಾಡ್ಲಿಕ್ಕತ್ತೀವಪ್ಪ ಅಂದ್ರೆ ಅದ ಸರ್ಟಿಫಿಕೇಟ್ ಅಲ್ಲಿ. ಹೌದು. ಇದೇನ್ ಕಾಲ್ ರೆಕಾರ್ಡಿಂಗ್ ಅವು ಇವು ತೋರಿಸ್ಬೇಕು, ಅದು ಥರ್ಡ್ ಪರ್ಸನ್ ತೋರಿಸೋ ಟೈಮ್ನಾಗ ಅದು. ಹೌದೌದು. ಫಸ್ಟ್ ನಮ್ನಾಗ ಇರ್ಬೇಕಲ್ವೋ ನೀನ್, ಅದು ಇಂಪಾರ್ಟೆಂಟ್. ಹೌದೌದು. ಅದಕ್ಕ ಇದು ಈ ವ್ಯಾಲ್ಯೂಸ್ ಎಲ್ಲಿಂದ ಕಲ್ತಿವಳು? ಇದು ಫ್ಯಾಮಿಲಿನಿಂದ. ಹೌದು. ಯಾಕ ಫ್ಯಾಮಿಲಿನಾಗ ಹೊರಗಿನವ್ರ ಮಂದಿ ಬರಂಗಿಲ್ಲ. ಹೌದು. ಏನ ಬರ್ತಿದ್ರು ನಮ್ ಡ್ಯಾಡಿ ಥ್ರೂ ಬರ್ತಿದ್ವು. ಹೌದು. ಹೆಡ್ ಇದ್ರು ಅವರು. ಹೌದು. ವೈಫು ಅಲ್ಲ, ಒನ್ ಪರ್ಸನ್ ಫ್ಯಾಮಿಲಿ. ಹೌದು. ಸೊ ಹಿಂಗೆಲ್ಲ ಮೆಕ್ಯಾನಿಸಮ್ಸ್ ಇವೆಲ್ಲ ಕಲ್ತಿರ್ತೀವಿ ನಾವು ಬೇಸಿಕಲಿ ಒಟ್ಟ.
ಅದು ನಾವ್ ಎದಕ್ ಕಲ್ತಿರ್ತೀವಪ್ಪ ಅಂದ್ರೆ ನಮ್ದು ಹೆಂಗ ನಾವು ಎಲ್ಲಿ ಬೆಳೆದಿರ್ತೀವಿ ಅದನ್ನ ನೋಡ್ಕೊಂಡು ಕಲ್ತಿರ್ತೀವಿ ನಾವು ಬೈ ಡಿಫಾಲ್ಟ್ ಆಗ್ತಾವ. ಹೌದೌದು. ಇವೆಲ್ಲ ವಿಚಾರ ಮಾಡ್ಕೊಂಡು ಅದಕ್ಕ ನೀ ಇರು ರೊಕ್ಕ ಫಸ್ಟ್ ನನ್ ಕಡೆ ಬರ್ಲಿ, ನೀ ಬೇಕು ಅಂತ ಹೇಳಿಗತನ ಮೆಸೇಜ್ನಾಗ ಹಾಕಿ ಹೇಳಿದ್ನ. ಹೌದು ಹೌದು. ಈಗ ನಾ ಕಂಪ್ಲೇಂಟ್ ಕೊಟ್ರ ಅವ್ರು ಹೊರಗಿನವ್ರು ಹಾಕ್ತಾರ. ಹೌದು. ಅವ್ರು ನಿಮ್ ಜೋಡಿ ಹೆಂಗ್ ವ್ಯವಹಾರ ಮಾಡ್ತಾರ ನನಗ್ ಗೊತ್ತಿಲ್ಲ. ಗೊತ್ತಿಲ್ಲ ಗೊತ್ತಿಲ್ಲ ಪಾಯಿಂಟ್ ಲೇನ್ದೇನಾಗ ಗೊತ್ತಾದ. ಇದು ಒಂದು ಲೆವೆಲ್ ಇಲ್ಲಿನವ್ರು, ಮತ್ತಲ್ಲಿ CBI ಆರ್ಮಿ ಬ್ಯಾರೆಯವ್ರು ಅದಾರ ಮತ್ತ ಚಾನಲ್ ಅವು ಆಟ ಮತ್ ಬ್ಯಾರೆ ಅವು ಅಲ್ಲಿ. ಗೊತ್ತಿಲ್ಲ ಅಲ್ಲಿ ಬರೋರು ಅವ್ರ ಥಿಂಕಿಂಗು ಟೆಕ್ನಿಕ್ಸ್ ಬ್ಯಾರೆ ಇರ್ತಾವಲ್ಲಿ. ಇವೆಲ್ಲ ಮಾಡ್ಕೋತಿತ್ತ ಕೂಡೋದಿತ್ತಪ್ಪ ಅಂದ್ರ ನಾವ್ ವ್ಯವಹಾರ ಯಾಕೆ ಮಾಡ್ಬೇಕಾಯ್ತು? ನಾವು ಸಂಬಂಧ ಕೆಡ್ಸ್ಕೊಲಿಕ್ಕೇನ? ಹೌದು. ಸೊ ಹಿಂಗೆಲ್ಲ ಇರ್ತದ. ಇಲ್ಲಿನವರು ನಿಮಗ್ ಚೂಟ್ ಬಿಟ್ಟಾರ ಬೇಸಿಕಲಿ. ನೀ ಅಂದ್ರ ಅಲ್ಲಿಂದ ಮಂದಿದ್ದವ್ರು ಅವಾಜ್ ಬಾರಿ ಜೋರ್ ಬರ್ಲಿವತ್ತು ನೋಡಿ. ಇಲ್ಲಿ ನಿನ್ ಕೇಳಿಸ್ಲತ್ತ? ಸ್ವಲ್ಪ ಏನೋ ಡಿಸ್ಟರ್ಬ್ ಆಗ್ತದೆ. ಆಗ್ಲಿಕ್ಕತ್ತದ. ಒಂದ್ ಸೆಕೆಂಡ್ ತಡಿಪ. ನೀ ಆದಷ್ಟು ಸ್ವಲ್ಪ ಉತ್ತರ ಕನ್ನಡ ಮಾತಾಡು. ಧಾರವಾಡ ಸೈಡ್ ಉತ್ತರ ಕರ್ನಾಟಕ ಒಟ್ಟು ಕಂಟಿನ್ಯೂ ಅಂತಂದ್ರ ಈಗ ರೊಕ್ಕದ ಬಗ್ಗೆ ಏನ್ ತಾನ ಸುದ್ದಿ? ಅದ ಆಮೇಲೆ ಮಾತಾಡೋಣ. ಅದನ್ನ ಊಟ ಮಾಡ್ತೇನೆ, ಹಸುವಾಗೈತೆ. ಅಲ್ಲ ಹಸು ಆಗ್ಯದ ಕರೆಕ್ಟ್. ನೀ ಯಾವಾಗ ಹಚ್ತಿ ಫೋನ್? 8:30. ಅಲ್ಲ ಬರೀ ಹಿಂಗ್ ಮಾತಾಡಕ್ ಕೂಡೋದಿಲ್ಲ ನನಗ. ಅದ ಮಾತಾಡೋದು ಬೇಡ, ಈಗ ಫೈನಲ್ ಇದು ಮಾಡ್ಕೊಂಡು ಬಿಡೋಣ ಅದನ್ನ. ಗೊತ್ತಿಲ್ಲ. ಯಾಕಂದ್ರ ನಿನಗ ನೀ ಬೇಕು, ಪ್ಲಸ್ ನಿನ್ ನಾಲೆಜ್ ಬೇಕು, ಅಲ್ಲಿ SBI ಮ್ಯಾನೇಜರ್ ಕನೆಕ್ಷನ್ಸ್ ಎಲ್ಲ ಬೇಕು. ಹೌದೌದು. ನಂದು ರೊಕ್ಕನೂ ಬೇಕು ನಂಗ. ಹೌದು. ನನ್ನ ಹೆಸರಿಗೆ ಬೇಕಂತ ಹೇಳಿಕತ್ತಿನ. ಅಂದ್ರ ನನ್ನ ಹೆಸರಿನಾಗ ಇರ್ಬೇಕು. ಅಲ್ಲೇ ಇರ್ಲಿ, ಚಿಂತಿಲ್ಲ. ನನ್ನ ಹೆಸರಿಗೆ ಬೇಕು, ಆ ಫಾರ್ಮೆಟ್ ಬೇಕು ನಂಗೆ. ಸರಿ, ಊಟ ಮಾಡೋದ್ರಿ. ಊಟ ಮಾಡಿ ನಾ ಹಿಂಗ 8:30 ಹಚ್ತೇನೆ ಕಾಲ್. ಇದ್ರ ಬಗ್ಗೆ ಥಿಂಕ್ ಮಾಡ್ತೀಯೋ ಏನ್? ಮತ್ತ ನಿನಗ ಅವ್ರು ಮತ್ತ ಬ್ಯಾರೆಯವ್ರು ಮತ್ತ ಏನ ಗಿರ್ಮಿಟ್ ಮಾಡ್ತಾರೋ? ಇಲ್ಲ ಥಿಂಕ್ ಮಾಡ್ತೇನೆ. ನಾನು ಮಾಡಿ ಹಚ್ತೇನೆ. ನಾನು ಹಿಂಗೆ 8:30 ಹಚ್ತೇನೆ ಕಾಲ್. 8:30 ಹಚ್ಬೇಡ, 8ಕ್ಕೆ ಹಚ್ಚು. 8ಕ್ಕೆ ಹಚ್ಚಿ 9 o'clock ತನಕ ಫೈನಲೈಸ್ ಇವತ್ತು ಮಾಡ್ಬೇಕ ನಾ. ಓಕೆ ಹಂಗೆ ಮಾಡೋಣ. ಗೊತ್ತಿಲ್ಲ. ಗೊತ್ತಾತ. ಸೊ ಹಿಂಗದ. ಅಂದ್ರ ಬೇಸಿಕಲಿ ಪಾಯಿಂಟ್ ಏನಂತಂದ್ರ ಅಲ್ಟಿಮೇಟ್ಲಿ ನಾ ಡಿಸೈಡ್ ಮಾಡ್ಬೇಕಾಗ್ಯದ ನಂಗ. ಮಾಡೇ ಬಿಡೋಣ, ಡಿಸೈಡ್ ಮಾಡಿ ಮುಗಿಸ್ಬಿಡೋಣ. ನೀ ಮ್ಯಾನೇಜರ್ ಆಗ, ಬಟ್ ನನ್ನ ಹೆಸರಿಗೆ ಇರ್ಬೇಕಲ್ಲಿ. ಗೊತ್ತಿಲ್ಲ ಪಾಯಿಂಟ್. ನನಗೆ ಎಷ್ಟು ಬೇಕು ನಾ ಫಂಡ್ ಟ್ರಾನ್ಸ್ಫರ್ ನನಗೆ ಹೆಂಗ್ ಬೇಕು ನೋಡ್ಕೊಂಡು ನಾನು ಶಿಫ್ಟ್ ಮಾಡ್ಕೋತೀನಿ ಬೇಸಿಕಲಿ ನನ್ನ ಅಕೌಂಟ್ಲೆ. ಇಲ್ಲಪ್ಪ ಅಂತಂದ್ರೆ 8:30 ಕಂಟಿನ್ಯೂ ಮಾಡೋಣ ಕಾಲ್. ಕಂಟಿನ್ಯೂ ಅಲ್ಲ, ಇದು ಪ್ಲಾನ್ ನಾ ಹಾಕ್ಲಿರ್ತೀನಿ. ಅಲ್ಲಿ SBI ದವನು ರೊಕ್ಕ ಕೊಡ್ಲಿಕ್ಕೆ, ಯಾಕಂದ್ರೆ ರೊಕ್ಕ ನಿನ್ ಕೈ ಇರಂಗಿಲ್ಲ. ಗೊತ್ತಿಲ್ಲ, ಅಲ್ಲಿ ಕನೆಕ್ಷನ್ ಮೆಕ್ಯಾನಿಸಮ್ ಡಿಫ್ರೆಂಟ್ ಇರ್ತಾವ. ಅಲ್ಲಿ ನೀ ಬರಂಗಿಲ್ಲ, ಅಲ್ಲಿ ನೀವ್ ಒಬ್ಬನ ಮುಂಚೆ ಬರಂಗಿಲ್ಲ. ಇಲ್ಲಿ SBI ಇನ್ಸ್ಟಿಟ್ಯೂಷನ್ ಬರ್ತವೆ. ಇಲ್ಲಿ CBI ಇನ್ಕಮ್ ಟ್ಯಾಕ್ಸ್ ದವ್ರ ಮಂದಿ ಬರ್ತಾರ. ಇಲ್ಲಿ ಬರೀ ಇದು ಕಿಂಗಿರಿ ಬಾಸು ಬಚ್ಚಗಳು ಪಾರ್ಟಿಯ ಗೇಮ್ ಅಲ್ಲಿ ಇವು. ಗೊತ್ತಿಲ್ಲ. ಈಗ ಏನದ ಅಂದ್ರೆ ಬರೀ ಬಚ್ಚ ಪಾರ್ಟಿ ಅವ ಅಷ್ಟೇ. ಬಟ್ ಆ ರೂಟ್ ಹೋತಂತಂದ್ರ ಅಲ್ಲಿ ಬರೋರ್ ಮಂದಿ ಬೇರೆಯವ್ರು ಬರ್ತಾರಲ್ಲಿ, ಕ್ವಶನ್ ಹಾಕೋರು ಬೇರೆಯವ್ರು ಬರ್ತಾರಲ್ಲಿ. ಅದು ಇಂಪ್ಯಾಕ್ಟ್ ಅನಾಲಿಸಿಸ್. ಸ್ವಲ್ಪ ಮಂದಿ ಏನ್ ತಿಳ್ಕೊತಾರ, ಆಟ ಆಡ್ತಾನ ಬಿಡಪ್ಪ ಇವ್ ಸಾವನ್ ಪಡವರಿ ಸುಮ್ ಹಂಗ ಅಂತ ಹಿಂಗ್ ತಿಳ್ಕೊಂಡ್ರ. ಹಂಗಿಲ್ಲ. ಗೊತ್ತಲ್ಲ, ಹಂಗಿಲ್ಲ ಮನುಷ್ಯ. ಹಂಗ ಕಡೆ ರೊಕ್ಕ ಬಂದಿದ್ ಕಾರಣ ಏನಪ್ಪಾ ಅಂದ್ರೆ ನಾ ಮಾತಾಡ್ತೀನಿ ಮನುಷ್ಯ ಮುಂದ್ ನಿಂತು. ಅದಕ್ಕೆ 96.61% ಸ್ಕೋರ್ ಮಾಡಿನ. ಅವ್ರು ನೋಡ್ಕೊಂಡು ಕೆಲಸ ಕೊಡ್ತಾರ. ಅವ್ರು ಸುಮ್ನೆ ಕೊಡಂಗಿಲ್ಲ ರೊಕ್ಕ. ಸಾಫ್ಟ್ವೇರ್ ನಾಗ ನಮ್ ಮ್ಯಾನೇಜರ್ ಬೆಂಡ್ ಹತ್ತಿದ್ದಾನ ಕ್ಲೈಂಟ್. ರೇಯಾನ್ ಅಶ್ರಫ್ ಒಂದ್ ಮೇಲ್ ಹಾಕಿದ್ರ ಒಂದ್ ಏನಪ್ಪಾ ಅಂದ್ರ ಅರ್ಧ ಪೇಜ್ ಗಟ್ಲೆ ರಿಪ್ಲೈ ಮಾಡ್ತಿದ್ನ ಅವನಿಗೆ ತಿರುಗಿ. ಯಾಕಂದ್ರೆ ನಾ ಬಿಡ್ತಿದ್ದಲ್ಲ, ನಂದು ಕರೆಕ್ಟ್ ಇತ್ತಪ್ಪ, ನಾ ಯಾಕೆ ಬಿಡ್ಬೇಕು? ಅವ ಕರೆಕ್ಟ್ ಇದ್ದಾಗ ಹೇಳ್ತೀನ ಅವ ಕರೆಕ್ಟ್ ಅದನ್ರಿ ಅಂತ ಹೇಳಿ. ಹೆಂಗ ಅಂದ್ರ ಅವಂದು ಕೇಳಿಲಿ, ಅವಂದ್ ಹೆಸರು ಬರ್ಬೇಕು ನನ್ನ ಬದ್ಲಿ ಅಂತಂದ್ರ ನಾ ಅದು ಹೇಳ್ತೀನ. ನಂದ್ ಹೆಸರಿಗೆ ತಗೊಂಗಿಲ್ಲ.
ಹೌದೌದು. ಮಾಡಿದ ಕೆಲ್ಸ ನಾನ, ಬಟ್ ಐಡಿಯಾ ಅವಂದು. ಹ್ಮ್. ಅದು ಅವಂದ್ ಹೆಸರು ಬರ್ಬೇಕಲ್ಲಿ ಐಡಿಯಾನಾಗ. ಹೌದೌದು. ಕೆಲ್ಸ ಮಾಡಿದ್ರಾಗ ನಂದು. ಹೌದು. ಡೆವಲಪರ್ ನಾನು, ಐಡಿಯಾ ಅವಂದು. ಹಿಂಗ ಹೌದು ಹಿಂಗದ. ಹೌದು. ಸೊ ಅಂದ್ರೆ ಕ್ಲಾರಿಟಿ ಇರ್ತದಲ್ಲಿ. ಹೌದು. ಅವ ಐಡಿಯಾ ಕೊಡ್ಬೇಕು, ನಾ ಡೆವಲಪ್ ಮಾಡ್ಬೇಕು, ಎಲ್ಲಾ ನಂದ ಅಂತ ನಾ ಅಂತ ಹಂಗ ಅನ್ಕೋತ್ ಕೊಡಂಗಿಲ್ಲ. ಹೌದೌದು. ಅದು ಮಾಡಿದ್ರೆ ತಪ್ಪದು ತಪ್ಪದು. ನನ್ ದೃಷ್ಟಿಕೋನ್ಲೆ. ಹೌದು. ನಾ ಹಿಂಗ ಇದೀನಪ್ಪ ಅಂದ್ರೆ ನೀನು ಹಂಗಿರ್ಬೇಕಲ್ಲಿ ಬೇಸಿಕಲಿ. ಆಯ್ತು, ಈಗ ಊಟ ಮಾಡೋಣ. ಊಟ ಮಾಡಿ ನಾ 8:30 ಐಡಿಯಾ ಬಂತಿಲ್ಲ ಬಂದು ಗೊತ್ತಾಯ್ತು. ಅಂದ್ರ ಇಲ್ಲಿ ನೀನು ಕಳ್ಳ ಆಗ್ಬೇಡ ಬೇರೆಯವ್ರ ಸಂಬಂಧ. ಗೊತ್ತಾಯ್ತು. ತಪ್ಪ ಎಲ್ಲಾರ ಕಡೆ ಆಗ್ತಾವ, ಎಲ್ಲಾ ಫೈನ್. ಅದು ಬಗೆಹರಿಸ್ಕೊಂಡು ಸ್ಟೆಪ್ ಇಡ್ಬೇಕು ನಾವು ಬೇಸಿಕಲಿ. ನಾನು 100% ಅಲ್ಲ, ಗೊತ್ತಿಲ್ಲ. ಹೌದೌದು. ನಾವು ಬಗೆಹರಿಸ್ಕೋಬೇಕು ಫಸ್ಟ್. ಆಮೇಲೆ ಪೊಲೀಸು ಅವ್ರು ಇವರು 108 ಮಂದಿ ಅವ್ರು ನಮ್ಮ ಕಡೆ ಆಗ್ಲಿಲ್ಲ ಅಂದ್ರ ಅವ್ರಿಗೇನ್ ಕನ್ಸಲ್ಟ್ ಮಾಡ್ಬೇಕಂತಿಲ್ಲ, ಹಾಗೆ ಮಾಡಬಾರ್ದಂತಿಲ್ಲ. ನಮ್ ಕಡೆ ಆಗ್ಲಿಲ್ಲಪ್ಪ ಅಂದ್ರ ಅವ್ರಿಗೆ ಅಪ್ರೋಚ್ ಮಾಡ್ಬೇಕು. ಹಂಗ ಫಸ್ಟ್ ನೀವ್ ಮಾಡ್ರಿ ಪ್ರಯತ್ನ ನಿಮ್ ಸೈಡ್ಲಿಂದ, ಹಿಂಗಂತಾರ ಅವ್ರು. ಗೊತ್ತಿಲ್ಲ ಪಾಯಿಂಟ್. ಗೊತ್ತಾತ. ನಾ 8 ಗಂಟೆಗೆ ಕಾಲ್ ಮಾಡ್ದಂತ. 8ಕ್ಕೆ ಮಾಡ. ನಂದು ಪ್ಲಾನ್ ಕರೆಕ್ಟ್ ಆಗಿ ಹೇಳಿನ ಬೇಸಿಕಲಿ. ಗೊತ್ತಾತು. ನಿಂದು ಕೇಳಿನ 2 years 4 years ಅಂತ ಕೇಳ್ಕೊತ ಬಂದಿನ ಬೇಸಿಕಲಿ. ಎಲ್ಲಾ ಪಾಯಿಂಟ್ ಕೇಳಿನ. ನೀ ಫುಲ್ ಅಮೌಂಟ್ ನನಗ್ ಬೇಕಾಗಿತ್ತಪ್ಪ ಕೇಳಬೇಕಾಗಿತ್ತಪ್ಪ ಅಂದ್ರೆ 6 ತಿಂಗಳ ಮೊದ್ಲು ಅಡ್ವಾನ್ಸ್ ಹೇಳಂತ ಹೇಳಿದ್ದೀನಿ. ಅದು ಗೊತ್ತ. ನಿಂದಿರ್ಬೇಕಲ್ಲಿ, ಬ್ಯಾರೆಯವ್ರು ಬಿಡ್ಬೇಡ. ನೀ ಜವಾಬ್ದಾರಿ ತಗೊಂಡಿ ಅಂದ್ರೆ ನಿಂದಿರ್ಬೇಕಲ್ಲಿ. ತಿಳ್ಕೊಬೇಕಲ್ಲಿ ಯಾರಿಗ್ ಬಿಡ್ಬೇಕು, ಎಷ್ಟ್ ಹಂತಕ್ ಬಿಡ್ಬೇಕು, ಯಾವ ಲೆವೆಲ್ ಬಿಡ್ಬೇಕು, ಹೆಂಗ ಏನು ಡಿಸ್ಕಷನ್ಸ್ ಹೆಂಗ ಎಲ್ಲಾರು ಬೇಕಾಗ್ತದ ಅಲ್ಲಿ. ಅದು ಸ್ಕಿಲ್, ಅದು ಗೊತ್ತಿಲ್ಲ. ಸೊ ಹಿಂಗ ಹೇಳಿಗತ್ತಿನ ಅಂದ್ರ ಇದು ನಿನಗೂ ಯೂಸ್ ಆಗ್ಬೇಕು, ಅವ್ರಿಗೂ ಯೂಸ್ ಆಗ್ಬೇಕು, ನನಗೂ ಯೂಸ್ ಆಗ್ಬೇಕು, ಉಳ್ಕಿದವ್ರಿಗೂ ಯೂಸ್ ಆಗ್ಬೇಕು. ಹಿಂಗ ಬೇಸಿಕಲಿ. ಆಯ್ತು, ನಾ 8 ಗಂಟೆಗೆ ಕಾಲ್ ಮಾಡ್ತೇನೆ. 8 ಗಂಟೆಗೆ ಮಾಡ. ಓಪನ್ ಕರೆಕ್ಟ್ ಆಗಿ ತಿಳ್ಕೊ ಫಸ್ಟ್. ಅಂದ್ರ ನಂದ್ ಇಂಟ್ರೆಸ್ಟ್ ಏನದ, ಏನ್ ಸೆಟಪ್ ಏನದ, ನನಗೂ ಕ್ಲಾರಿಟಿ ಕರೆಕ್ಟ್ ಆಗಿ ಇನ್ಫಾರ್ಮೇಶನ್ ಕೊಡ. ಸುಮ್ನೆ ಹೇಳ್ಬೇಡ. ಯಾಕಂದ್ರೆ ನಿಂದ ಬೇಸಿಸ್ ಮೇಲೆ ನಾ ಹೆಜ್ಜೆ ಇಡ್ತೀನಿ. ನೀ 6 months ಅಂದಿದ್ದಕ್ಕ ನಾ ಸುಮ್ ಕೂತನ. ನೀ ಮತ್ತೆ 6 months ಆದ್ಮೇಲೆ 18 lakhs ಪ್ಲಸ್ 3 lakhs ಅಂದಿದ್ದೀನಿ. ನೀ ನೆನಪಿಲ್ಲ ಸೆಪ್ಟೆಂಬರ್. ಸೊ ಇವೆಲ್ಲ ಏನಪ್ಪಾ ಅಂದ್ರೆ ನಾವು ಡಿಸ್ಕಷನ್ ಅಲ್ಲಿ ಹೋಗ್ತದ. ಇಲ್ಪ ಪ್ರಾಫಿಟ್ ಹೋಟೆಲ್ ಬಿಸ್ನೆಸ್ ತಗದ್ರೆ 6 months 1 year ತನಕ ಕೊಟ್ರ ಅದು ಕರೆಕ್ಟ್ ಆಗ್ತದೆ. ಯಾಕಂದ್ರೆ ಅಲ್ಲೆಲ್ಲ ಏನಂದ್ರೆ ಸೆಲ್ ಬಾಯಿ ಎಲ್ಲ ನೋಡ್ಕೊಂಡು ಕ್ಯಾಲ್ಕುಲೇಷನ್ ಮಾಡಿದ್ರೆ ಹಿಂಗಾಗ್ತದೆ ಅಂತ ಹೇಳಿದ್ದೀನಿ. ಕರೆಕ್ಟ್. ಯಾಕಂದ್ರೆ ನಿನ್ ಕಡೆ ನಾಲೆಜ್ ಅದಲ್ಲಿ. ಆ ಬೇಸಿಸ್ ಮೇಲೆ ನಾ ಹೆಜ್ಜೆ ಇಡ್ತೀನ ಬೇಸಿಕಲಿ. ಸೊ ಹಿಂಗ ಅದಕ್ಕ ನಮ್ದು ಜವಾಬ್ದಾರಿಗಳು ನಾವು ಬೇರೆಯವ್ರ ತಲೆ ಮೇಲೆ ಹಾಕ್ಲಿಕ್ಕೆ ಬರಂಗಿಲ್ಲ. ನಮ್ದು ಜವಾಬ್ದಾರಿ, ನಮ್ದು ಕೆಲ್ಸಗಳು ನಾವು ಕೆಡಿಸ್ಲಾರ್ದಂಗ್ ನೋಡ್ಕೋಬೇಕು ಫಸ್ಟ್ ಅದು ಇಂಪಾರ್ಟೆಂಟ್. ಫಸ್ಟ್ ನಮ್ದು ಅದು ಇರ್ಬೇಕು. ನಿಂದ ಕೇಸ್ನಾಗ ಏನಾಗಿದೆ ಅಂದ್ರೆ ಬ್ಯಾರೆಯವ್ರ ರೊಕ್ಕ ಇಟ್ಕೊಂಡು ಅದ್ರ ಮೇಲೆ ಮತ್ತೆ ನೀ ಖರಾಬ್ ಮಾಡ್ಲಿಕತ್ತಿ ಬ್ಯಾರೆಯವ್ರ ಕೇಳಿ. ನಿಂದಾಗಿದ್ರೆ ಬೇರೆ ಮಾತಾಗ್ತಿತ್ತು, ನಾ ಕೇಳ್ತಿದ್ದಲ್ಲ. ಸಂಬಂಧ ಬಿಡಂಗಿಲ್ಲ ಅಲ್ಲಿ ಬೇಸಿಕಲಿ. ಸೊ ಇವೆಲ್ಲ ಮ್ಯಾಟರ್ ಆಗ್ತಾವ. ಇದು ಬರೀ ನನ್ ಕೇಸ್ನ ನೀ ಫೈಲ್ ಹ್ಯಾಂಡಲ್ ಮಾಡ್ಲಿಕತ್ತಿ, ಹಂಗ ಬ್ಯಾರೆಯವ್ರದ್ದು ಕೊಡ್ತಾರ ಮುಂದೆ. ನಿಂದ ಪ್ರೋಗ್ರೆಸ್ ಮೇಲೆ ಅಳಿತಾರ ಅವ್ರು. ಗೊತ್ತಿಲ್ಲ. ಅಲ್ಲಿ ಬರೀ ನಿಮ್ ಮ್ಯಾಲಿನವ್ರು ಅಷ್ಟ ಬರಂಗಿಲ್ಲ, ಎಲ್ಲರೂ ಬರ್ತಾರಲ್ಲಿ. ಓಸು ಮಂದಿ ಪೊಲೀಸ್, ಲಾಯರ್, ಲೀಗಲ್. ಯಾಕಂದ್ರೆ ಇದೆಲ್ಲ ಸಿಸ್ಟಮ್ ಇನ್ಕ್ಲೂಸಿವ್, ಅದು ಎಲ್ಲ ನೋಡ್ತಾರಲ್ಲಿ. ಸೊ ಹಿಂಗದ. ಅದಕ್ಕ ಅದು ಡಿಸ್ಕಷನ್ 8 o'clock ಏನ್ ಇರ್ಬೇಕಂದ್ರ ಬೇಸಿಕಲಿ ನನ್ ತಲೆಗಂತೂ ಕ್ಲಿಯರ್ ಅದ ಬೇಸಿಕಲಿ. ಒಟ್ಟ 18 lakhs ಪ್ಲಸ್ ಉಳಿದ ಅಮೌಂಟ್ ನಾವೇನ್ ಡಿಸ್ಕಷನ್ ಏನ್ ಮಾಡಿವಲ್ಲ, ನೀ 20 ಅಂದಿ ಬೇಸಿಕಲಿ. ನನಗೆ ಹಂಗ ಬೇಡ, ಕ್ಯಾಲ್ಕುಲೇಟ್ ಮಾಡು. 6% ಕ್ಯಾಲ್ಕುಲೇಟ್ ಮಾಡ್ಕೊಂಡು ಇದು ಮಾಡ್ಕೊಂಡು ನೀ ಹಾಕ. ಬ್ರಾಂಚ್ ಕೋಡು ಅದು ಟ್ರಾನ್ಸ್ಫರ್ ಮಾಡೋ ಬಗ್ಗೆ ನಂಗೆ ಹೇಳು. ನನ್ ಲೊಕೇಶನ್ ಇಲ್ಲದ ಅಲ್ಲಿ ಬರ್ತದೋ ಇಲ್ವೋ ಅಂತ ಹೇಳಿ. ಬರ್ಲಿಲ್ಲಪ್ಪ ಅಂತಂತಂದ್ರ ಅದು ಏನಪ್ಪಾ ಅಂತಂದ್ರ ನಿಮ್ದು ಆಧಾರ್ ಕಾರ್ಡ್ ಅಲ್ಲಿ ಆಗ್ತದ್ರಿ, ಈ ಕಡೆ ಹಿಂಗ ಆಗ್ತದ್ರಿ ಅಂತಂತಂದ್ರ ಅದು ಬ್ಯಾಂಕ್ ಮೇಲೆ ಡಿಪೆಂಡ್ ಆಗ್ತದ. ನಾವು ಲೀಗಲ್ ಪೇಪರ್ ಇಟ್ಕೊಂಡು ನಾವು ಮಾಡ್ತೀವ್ರಿ ಅಂತಂತಂದ್ರ
ಹ್ಮ್ ಅದು ಡಿಸ್ಕಷನ್ ಮ್ಯಾನೇಜರ್ ಮಾಡ್ತಾನಂತಂದ್ರ ಅದು ಮಾಡ. ಹ್ಮ್ ಗೊತ್ತಿಲ್ಲ, ಹ್ಮ್ ಗೌರ್ಮೆಂಟ್ 100% ಇಲ್ಲ, ಲೀಗಲ್ 100% ಇಲ್ಲ, ಆರ್ಮಿನೂ 100% ಇಲ್ಲ, ಕಮ್ಯುನಿಟಿ ಬೇಸ್ಡ್ ಅಪ್ರೋಚ್ 100% ಇಲ್ಲ, ಯಾರು 100% ಇಲ್ಲ ಈಗಿನ ಕಾಲನಾಗ. ಹೌದೌದು ಯಾರ್ಯಾರು ಇಲ್ಲ. ಸ್ವಚ್ಛ ಹೇಳ್ತೀನ, ಹೌದೌದು 18 ಲಕ್ಷ ನೀ ಸುಮ್ಮನ ಜಾರ್ಖಂಡ್ ಬಿಹಾರ್ನಾಗ ಹೋಗಿ ಬ್ಯಾಂಕ್ SBI ನ ಬ್ಯಾಂಕ್ನಾಗ ಇಟ್ಕೊಂಡು ನೀ ಬಿಹಾರ್ನಾಗ ಒಂದ್ರ ಹಳ್ಳಿನಾಗ ಇರ್ತೀನಂದ್ರ ಅಲ್ಲಿ ಮಂದಿ ಬಿಡ್ತಾರ ನಿಂಗ? ಬಿಡಂಗಿಲ್ಲ. ನೀನ್ ಎತ್ಕೊಂಡು ಒಯ್ದು ಅಮೌಂಟ್ ತಗೊಂಡು ನಿನ್ ಪೀಸ್ ಮಾಡಿ ಕತ್ತರ್ಸ್ಕೊಂಡು ತಿಂತಾರ ಅವ್ರು ಫ್ರೈ ಮಾಡ್ಕೊಂಡು. ಸರಿ ಆಯ್ತು, ಈಗ ಊಟ ಮಾಡೋಣ. ಊಟ ಮಾಡೋಣ, 8 ಗಂಟೆ ಕಾಲ್ ಮಾಡ್ತೇನೆ. ತಿಳಿತಿಲ್ಲ ಪಾಯಿಂಟ್? ತಿಳಿತು. ಇವು ನಾಲೆಜ್ ಶೇರಿಂಗ್ ಎಲ್ಲ ಆಗ್ಬೇಕಪ್ಪ. ಏನ್ ಹೆದರ್ತಿ ಅದಕ್ಕಂತ ಹೇಳಿ ರೊಕ್ಕ ಎಲ್ಲ ವಾಪಸ್ ನಾವು ತಗೋತೀವಿ ಅಂತಂದ್ರ ಅದು ಬೇಡ. ಅದು ಹೇಳಿದ್ನಲ್ಲ. ಸೊ ಇಲ್ಲಿ ಬಚ್ಚಗಳು ಯಾರು ಅಲ್ಲ, ನೀನು ಆಗ್ಬೇಡ ಬೇರೆಯವ್ರ ಸಂಬಂಧ ನನ್ ಕೇಸ್ ಗೊತ್ತಿಲ್ಲ. ಸೊ ಗುಲ್ಬರ್ಗ ಕರೆಕ್ಟ್ ಅದ, ಧಾರವಾಡ ಕರೆಕ್ಟ್ ಅದ, ಬೆಂಗಳೂರು ಕರೆಕ್ಟ್ ಅದ, ಪುಣೆನೂ ಕರೆಕ್ಟ್ ಅದ. ನಂದು ಇಂಟ್ರೆಸ್ಟ್ ಏನಪ್ಪಾ ಅಂತಂದ್ರ ನಾ ಬಿಸ್ನೆಸ್ ಮಾಡ್ಬೇಕಾಯ್ತು ಅಂತ ಹೇಳಿ, ಸೇಫ್ ಇರ್ತದ ಅಂತ ಹೇಳಿ, ನೀ ಇರ್ತಿ ಅಂತ ಹೇಳಿ ನಾನು ಫಂಡ್ ಟ್ರಾನ್ಸ್ಫರ್ ಮಾಡ್ಕೊಂಡು ನೀ ಮ್ಯಾನೇಜರ್ ಆಗ್ತಿ ಬಿಸ್ನೆಸ್ ಅಂತ ಪ್ಲಾನ್ ಮಾಡಿ ಹೋಗಿದ್ದ. ನಾ ಎದು ಕೊಟ್ಟಿನ ಬೇಸಿಕಲಿ ಗೊತ್ತಿಲ್ಲ. ಬಿಸ್ನೆಸ್, ಮನಿ, ಸೇಫ್ಟಿ ಎಲ್ಲ, ಪ್ಲಾಂಟೇಶನ್, ಲ್ಯಾಂಡ್ ಗೀಂಡು ಎಲ್ಲ, ಬ್ಯಾಂಕ್ ವಿತ್ ಬ್ಯಾಂಕ್, ಫಿನ್ಕಾರ್ಪ್ 5. ಸೊ ಇವೆಲ್ಲ ಪ್ಲಾನ್ ಮಾಡಿ ಡಿಸೈನ್ ಮಾಡಿ ಥಿಂಕ್ ಮಾಡಿದ್ದನ ಹಿಂಗ. ಸೊ ಅದು ಹಿಂಗ ವಿಚಾರ ಇರ್ತಾವ ಅಂತಂದ್ರ ನಾವು ಬ್ಯಾರೆ ಲೀಗ್ನ ಬರ್ತೀವಿ ನಾವು. ನೀ ತಿಳ್ಕೋತಿ ಅಂತೇಳಿ ನೀನ್ ಎಲ್ಲ ತಿಳ್ಕೊಂಡ ಮೇಲೆ ಕೊಟ್ಟಿನ ಸುನೀಲ್ ಹೆಂಗ ಅಂತೇಳಿ ನನ್ನ ಅಂತ ಹೇಳಿ. ಯಾಕಂದ್ರೆ ಗೊತ್ತದ ನೀ ಗೊತ್ತಿದ್ದೋನ್ ಮನುಷ್ಯ ನನ್ ಫ್ರೆಂಡ್ ಅಂತ ಹೇಳಿ. ಅಲ್ಲೇನ್ ರಾಂಗ್ ಅಂತಲ್ಲ. ತಗೊಂಡ್ ಆದ್ಮೇಲೆ ಮಂದಿ ಚೇಂಜ್ ಆದ್ರೆ ಏನ್ ಮಾಡ್ತಿ? ಅವಾಗ ಬ್ಯಾರೆಯವ್ರು ಕರಿಬೇಕಾಗ್ತದ. ಆ ದಮ್ ಕೈ ಉಳಂಗಿಲ್ಲ, ಅದು ಗೊತ್ತಿಲ್ಲ. ಸೊ ಇವೆಲ್ಲ ಮ್ಯಾಟರ್ ಆಗ್ತಾವ. ಅದು ಬ್ಯಾರೆಯವ್ರಿಗೆ ಹೋಗೋಕ್ಕಿಂತ ನಮ್ದ್ರ ಬಗೆಹರಿಸ್ಕೊಂಡು ಹೆಜ್ಜೆ ಇಡ್ಬೇಕಂತ ನಾ ಅಂತೀನ ಬೇಸಿಕಲಿ. ಒಟ್ಟ ಆಯ್ತು, ನಾ 8 ಗಂಟೆಗೆ ಕಾಲ್ ಮಾಡ್ತೇನೆ. 8ಕ್ಕೆ ಮಾಡ. ಪ್ಲಾನ್ ಕರೆಕ್ಟ್ ಆಗಿ ತಿಳಿಸೀನಿ. ಈಗ ಮತ್ ನಿನಗ್ ಕಾಲ್ ಹತ್ಲಿಲ್ಲಪ್ಪ ಅಂದ್ರೆ ಏನ್ ಮಾಡ್ಬೇಕನ? ನಾನು ಹಚ್ತೇನೆ. ಹೆಂಗ್ ಹಚ್ತಿ? ನಡ್ಕಿನವ್ರು ಬಿಡಂಗಿಲ್ಲಲ್ಲ. ನಾ ಹಚ್ತೇನೆ, ಹೆಂಗಾರ ಮಾಡಿ ಹಚ್ತಾನ. ಈಗ ನಮ್ಮಿಬ್ರು ಕೇಸ್ನಾಗ ಅದ ಪ್ರಾಬ್ಲಮ್ ಆಗ್ಲಿರ್ತದ. ನಾನ್ ಮಾತಾಡಿದ್ರೆ ನಾನು ಕೆಟ್ಟವನ್ ಆಗ್ತೀನಿ ಅಂತ ನಾ ಹೇಳಿನಿ ಆಲ್ರೆಡಿ. ಅದು ತಿಳ್ಕೊಂಡು ನಡ್ಕಿನವ್ರು ಕಟ್ ಮಾಡಿರ್ಬೋದು, ದಟ್ ಈಸ್ ಫೈನ್, ವೆಲ್ ಅಂಡ್ ಗುಡ್. ಬಟ್ ಅವ್ರು ಇನ್ನೊಂದ್ ಏನ್ ನೋಡ್ಬೇಕಂತಂದ್ರ ಈ ವ್ಯವಹಾರ ಬಗ್ಗೆ ನೋಡ್ಬೇಕಲ್ಲ. ಅದ್ ಯಾರು ನೋಡ್ತಾರ? ನಾನೇ ನೋಡ್ತೇನೆ. ನಿನ್ ಕಡೆ ಆಗೋಲ್ತದ, ನನ್ ಕಡೆನೂ ಆಗೋಲ್ತು. ನಾನು ಕೈ ಬಿಡ್ಲಿಗತ್ತೀನಿ, ಬ್ಯಾರೆಯವ್ರು ಹಿಡಿಲಿಗತ್ತಿನ ಅಂದ್ರೆ ಅರ್ಥ ಈಗ ಮಿತಿ ಮೀರ್ ಹೊಂಟು ಬೇಸಿಕಲಿ. ಗೊತ್ತಿಲ್ಲ ಪಾಯಿಂಟ್? ಈಗ ನಾ ಬ್ಯಾರೆಯವ್ರು ಅಪ್ರೋಚ್ ಮಾಡ್ಲಿಕತ್ತೀನಪ್ಪ ಅಂದ್ರೆ ನನ್ ಕಡೆ ಆಗೋಲ್ತದ. ಸಿಂಪಲ್. ಅದು ಹೋಗಿ ಏನ್ ತಪ್ಪು ತಿಳ್ಕೋದಿಲ್ಲ. ನಾವೇನು ಏನಪ್ಪಾ ಅಂದ್ರ ನ್ಯೂಕ್ಲಿಯರ್ ಸೈಂಟಿಸ್ಟ್ ಅಲ್ಲ ನಾವು. ಸ್ಯಾಟಲೈಟ್ ಲಾಂಚ್ ಮಾಡಂಗಿಲ್ಲ ಕುತ್ಕೊಂಡು ಮನ್ಯಾಗ ಕುತ್ಕೊಂಡು. ಇಲ್ಲಿ ಕುತ್ಕೊಂಡು ಹ್ಯೂಸ್ಟನ್ಲಿಂದ ಸ್ಯಾಟಲೈಟ್ ಲಾಂಚ್ ಮಾಡಂಗಿಲ್ಲ ರಾಕೆಟ್ಲೆ. ಗೊತ್ತಿಲ್ಲ? ನಮ್ದು ಕೆಪಾಬಿಲಿಟಿ ನಾವು ತಿಳ್ಕೋಬೇಕು. ಸೊ ಹಿಂಗ 8 ಕಾಲ್ ಮಾಡ್ತೇನೆ. 8ಕ್ಕೆ ಮಾಡ. ಡಿಸ್ಕಷನ್ ಏನಂತಂದ್ರ ಇದು ಇವತ್ತು ಮುಗಿಬೇಕು ನಂದು ಬೇಸಿಕಲಿ. ಇವತ್ತಂತ ಎದಕ್ಕಂತೀನಂದ್ರ ಮತ್ 3-4 ದಿವಸ ಅಂದ್ರೆ ಅದು ಮತ್ 1 ತಿಂಗಳ ತನಕ ನೀವು ಪುಷ್ ಮಾಡ್ತೀನಿ ಮುಂದೆ. ಹಿಂಗ ಪುಷ್ ಮಾಡೋಕೆ ಕೂತ್ರ ಏನು ಯಾರು ಉದ್ದಾರ ಹಂಗಿಲ್ಲ. ಗೊತ್ತಿಲ್ಲ? ಬ್ಯಾರೆಯವ್ರ ಬೆಣ್ಣೆ ಹೊಡೆಯೋರು ಹೊಡಿತಾರೆ. ಗೊತ್ತಿಲ್ಲ? ಬ್ಯಾರೆಯವ್ರ ಬೆಣ್ಣೆ ಹೊಡೆಯೋರು ಹೊಡಿತಾರೆ. ನನಗೇನ್ ಬಂತು, ನಿನಗೇನ್ ಬಂತು, ನಿಮ್ ಮಂದಿಗೇನ್ ಬಂತು, ಅವ್ರಿಗೇನ್ ಬಂತು, ಉಳ್ಕಿದವ್ರಿಗೆ, ನಮ್ಮ ಕನೆಕ್ಟೆಡ್ ದವ್ರಿಗೆ ಏನ್ ಬಂತು? ಸರಿ ಆಯ್ತು, ನಾ 8 ಗಂಟೆಗೆ ಕಾಲ್ ಮಾಡ್ತೇನೆ ಅಂತ. ಅದು ಬರ್ಲಿ ಬಿಡ್ಲಿ ಸೆಕೆಂಡ್ರಿ. ನನಗ್ ಬರಬೇಡ ಅಂತ ಕೂತಿನ ಈಗ ಸದ್ಯ. ಯಾಕಂದ್ರೆ ನಾ ಆರಾಮ್ ತಣ್ಣ ಕೊಡ್ಬೇಕಂತ ವಿಚಾರ ಇತ್ತು, ದಟ್ ಇಸ್ ಫೈನ್. ಅದ್ರ ಸಂಬಂಧ ನಡ್ಕಿನವ್ರು ಅದು ತಿಳ್ಕೊಂಡು ಮಾಡಿರ್ಬೋದು. ಕರೆಕ್ಟ್. ಇನ್ವೆಸ್ಟ್ಮೆಂಟ್ ಮಾಡಿದ್ರು ಮತ್ ಲಾಸ್ ಆಗ್ತದಪ್ಪ ಸುಮ್ನೆ ಅದಕ್ಕೆ ಬೇಡ ಅಂತಕೊಂಡು ಅದು ಪ್ಲಾನ್ ಮಾಡ್ಕೊಂಡಿದ್ರು ಹೇಳಿರ್ಬೋದು. ಬಟ್ ಅಲ್ಲಿ ನೆಗೆಟಿವ್ ಪಾಯಿಂಟ್ ಏನಪ್ಪಾ ಅಂತಂದ್ರ, ನೀ ಒಂದ್ ಮನಿ ಸಂಬಂಧ 35 ಲಕ್ಷ ನಾ ಕೊಡ್ಬೇಕಂತಂದ್ರ ಅಲ್ಲಿ ತನಕ ನಿಂದ 18 ಲಕ್ಷ ನಾ ಕೊಡಂಗಿಲ್ಲ ಅಂತ ಕುತ್ಕೊಂಡ್ರೆ ಅದು ರಾಂಗ್, ಕ್ರಿಮಿನಲ್ ಆಕ್ಟಿವಿಟಿ ಅಂತಾರ ಅದಕ್ಕೆ.
ಹೌದು ಹೌದು ಎಕ್ಸ್ಟೋರ್ಷನ್ ಅಂತಾರ ಅದಕ್ಕೆ. ಹೌದು. ಅಂದ್ರ ನಿಂದ ರೊಕ್ಕ ಎಲ್ಲ ನಮಗ್ ಬರ್ಬೇಕಂತ ಗುತ್ತಿಗೆ ಇಟ್ಕೊಂಡ್ ಕೂತಂಗ ಅದು. ಅಂದ್ರೆ ಏನು ಕುತ್ತಿಗೆ ಬಾಜು ಚಾಕು ಇಟ್ಟಂಗ ಅದು, ವರ್ಚುವಲ್ ಚಾಕು. ಓಕೆ ಓಕೆ ಆಯ್ತು, ನಾ 8 ಕಾಲ್ ಮಾಡ್ತೇನೆ ಹಂಗಾರೆ. ಗೊತ್ತಾತಿಲ್ಲ ಪಾಯಿಂಟ್. ಇದು ಮೆಸೇಜ್ ಆಲ್ರೆಡಿ ಗೊತ್ತಾತು. ಹೋಗಿದೆ ಸಮಾಜದಾಗ. ಹಾ ನಾ ಹಾ ಬರ್ದ್ ಹಾ ಹಾಕಿನ ಹೌದು ನಂದು ಥಿಂಕಿಂಗ್. ಹೌದೌದು. ಸೊ ಸರಿ ಹಿಂಗ ಅದಿಡೋನು ಹಂಗಾರೆ, ಇಡೋನು 8 ನಾನು ಮಾಡ್ತೇನೆ ಅಂತ. ಥೀಮ್ ಗೊತ್ತಾತಿಲ್ಲ. ಗೊತ್ತಾತು ಬೇಸಿಕಲಿ ನಮ್ ಕನೆಕ್ಟೆಡ್ ಕಾಂಟ್ಯಾಕ್ಟ್ಸ್ ಮಂದಿಗಳು ನಮಗ್ ಬೇಕು. ಎಸ್ ಎಸ್ ರಿಲೇಷನ್ ಕೆಡಿಸ್ಲಾರ್ದಂಗ ನೋಡೋ ಜವಾಬ್ದಾರಿ ನಿಂದು ಇರ್ಬೇಕು, ನಂದು ಇರ್ಬೇಕಲ್ಲಿ. ಎಸ್ ಎಸ್ ಹಂಗೆ ಮಾಡೋಣ. ಬರೇ ನಂದಲ್ಲ, ಹೌದು ಹೌದು ಅಪೋಸಿಟ್ ಸೈಡ್ ಇರ್ಬೇಕಲ್ಲಿ. ಹೌದು ಹೌದು. ಅಂದ್ರೆ ಟೂ ವೇ ಆಗ್ತದ ಅದು ಹ್ಯಾಂಡ್ ಶೇಕಿಂಗ್. ಓಕೆ ಓಕೆ. ಬರೇ ನಂದ ಪಿಟ್ಲು ಹೊಡ್ಕೊತ್ ಕೊಡ್ತೀನಿ ನಾ ಹೊಡ್ಕೊತ್ ಕೊಡ್ತೀನಿ ಅಂದ್ರೆ ಹೊಡ್ಕೊತ್ ಕೊಡಪ್ಪ ಬ್ಯಾರೆ ಕರಿತೀನಿ ಅಂತೀನಿ ಹಿಂಗ. ಹಿಂಗ ಆಕೈತೆ. ಹೌದು ಹೌದು ಹಂಗಾಗ್ತದೆ ಸಹಜ ಅದು ಅಷ್ಟೇ. ಓಕೆ ಓಕೆ, ನಾ 8 ಕಾಲ್ ಮಾಡ್ತೇನೆ ಹಂಗಾರ. ಮಾಡು, ವಿಚಾರ ಮಾಡು. ಇದು ನೀವೆಲ್ಲ ಪ್ಲಾನ್ ಮಾಡ್ತೀರಿ, ನಿಮ್ದ ಕೆಲಸ ನನಗೆ ಗೊತ್ತದ, ಅದು ಎಲ್ಲರಿಗೂ ಗೊತ್ತದ. ಬಟ್ ನನಗೆ ಓಪನ್ ಕ್ಲಾರಿಟಿ ಕೊಡ್ರಪ್ಪ ಸ್ವಲ್ಪ. ಓಕೆ ಓಕೆ, ನಾ 8 ಕಾಲ್ ಮಾಡಂತ. ತೀರ ಹೊರಗಿನವ್ರ ಗತ್ಲೆ ಮಾಡಿದ್ರೆ ಹೆಂಗ? ಓಕೆ ಓಕೆ ಸರಿ, ನಾ 8 ಕಾಲ್ ಮಾಡ್ತೇನೆ ಹಂಗಾರೆ. ಇಡ್ತೇನೆ, ಊಟ ಮಾಡುವ ನಾನು. ಮಾಡು. ಪ್ಲಾನ್ ಗೊತ್ತಿಲ್ಲ ಏನಂತ ಹೇಳಿ. ಗೊತ್ತಾತು. ಇಷ್ಟದ ನೀ ಆಪ್ಷನ್ಸ್ ಕೊಡು ಏನಂತ ಹೇಳಿ. ನಂದು ಥಿಂಕಿಂಗ್ ನಿಂಗೆ ಹೇಳೀನಿ. ನನ್ನ ಹೆಸರು ಯಾವ ಕೊಟ್ಟು ಓಕೆ SBI ಅಕೌಂಟ್ನಾಗ. ಓಕೆ ಡನ್ ಪಾ ಡನ್. ಗೊತ್ತಾದಿಲ್ಲ. ಓಕೆ ಓಕೆ ಡನ್. ಫೈನ್. ಓಕೆ.